ನಶ್ಯತಃ ಪರಮೋ ಲಾಭೋ ದೇಹಿನಾಂ ಭ್ರಾಮ್ಯತಾಮಿಹ ಯತೋ ವಿಂದೇತ ಪರಮಾಂ ಶಾಂತಿಂ ನಶ್ಯತಿ ಸಂಸ್ಕೃತಿಃ. ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮ ರೋಗ ಭಯಾಕುಲೆ ಅಯಮೇಕೋ ಮಹಾಭಾಗಃ ಪೂಜ್ಯತೆ ಯದಧೋಕ್ಷಜಃ. ಕಾಲೋಂತಕಃ ಪ್ರಧಾನಂ ಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ. ದಂಪತ್ಯೋರ್ಭಗವಾನ್ ವಿಷ್ಣುಃ ಭಾರ್ಯಾಸ್ಥಾತು ಸರಸ್ವತಿ ಭರ್ತೃಸ್ಥಸ್ಸ ಸ್ವಯಂ ವಾಯುಃ ಇವಂ ಜಾನನ್ ವಿಮುಚ್ಯತೆ. ಭಾಗವತದ 11ನೇ ಸ್ಕಂದದ ಪ್ರವಚನ ಮಾಲಾದಲ್ಲಿ ಇದು 20ನೆಯ ಕುಸುಮ ಭಗವಂತನ ಪಾದಕಮಲಗಳಲ್ಲಿ ಅರ್ಪಿತವಾಗ್ತಾ ಇದೆ. ಕರಭಾಜನ ಮುನಿಗಳು ವಿದೇಹರಾಜನಿಗೆ ಹೇಳಿದಂತೆ ಅನೇಕ ತತ್ವಗಳನ್ನು ನಾವು ಕೇಳಿದ್ದೀವಿ. ಯುಗಕ್ಕೆ ಅನುಸಾರವಾಗಿ ಭಿನ್ನ ಭಿನ್ನ ರೂಪಗಳಲ್ಲಿ ಶುಕ್ಲ ಮತ್ತೆ ಕೆಂಬಣ್ಣ, ನೀಲ, ಶ್ಯಾಮ ಮತ್ತೆ ಕೃಷ್ಣ ಬಣ್ಣಗಳಿಂದ ಅವನು ಇರ್ತಾನೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೀವಿ. ಮುಂದೆ ನಾರದರು ಮುಂದುವರೆದು ಹೇಳುವಂತಹ ಕೆಲವು ವಿಷಯಗಳನ್ನು ಅದನ್ನು ನಾವೆಲ್ಲ ನೋಡಬೇಕಾಗಿದೆ. ಅದರಲ್ಲಿ ಒಂದು ಶ್ಲೋಕ ನನ್ನ ಮನಸ್ಸಿಗೆ ಬಹಳ ನಾಟಿದಂತಹ ಒಂದು ಶ್ಲೋಕ. ಕೃಷ್ಣಾಮೃತ ಮಹಾನವದಲ್ಲಿಯೂ ಕೂಡ ಕಳೆದ ದಿವಸ ಅಂಥದೇ ಶ್ಲೋಕ ಒಂದು ಬಂತು. ಅದಕ್ಕಾಗಿ ಸಿಂಹಾವಲೋಕನ ನ್ಯಾಯದಿಂದ ಕೃಷ್ಣಾಮೃತ ಮಹಾನವದ ಆ ಶ್ಲೋಕವನ್ನು ಭಾಗವತದಲ್ಲಿ ನಿನ್ನೆ ನೋಡಿದ ಶ್ಲೋಕವನ್ನು ಮತ್ತೊಂದು ಬಾರಿ ಅವಗಾಹನಕ್ಕೆ ತಂದುಕೊಂಡು ಮುಂದಿನ ಭಾಗವನ್ನು ನೋಡೋಣ. ನಾವು ಸಂಸಾರದಲ್ಲಿ ಭ್ರಮಣ ಮಾಡ್ತಾ ಇದ್ದೀವಿ, ಆ ಕಡೆ ಈ ಕಡೆ ಭಿನ್ನ ಭಿನ್ನ ಶರೀರಗಳಲ್ಲಿ ಓಡಾಡ್ತಾ ಇದ್ದೀವಿ. ಇದರಲ್ಲಿ ತುಂಬಾ ಕಷ್ಟಗಳು ನಮಗೆ ಬಂದಿವೆ. ಭ್ರಾಮ್ಯತಾಮಿಹ ಅನ್ನೋದ್ರ ಮೂಲಕವೇ ಅನೇಕ ಕಷ್ಟಗಳು ನಮಗೆ ಬಂದಿವೆ ಅನ್ನೋದನ್ನು ಸೂಚನೆ ಮಾಡಿದ್ದಾರೆ. ಅದರಲ್ಲೊಂದು ದೊಡ್ಡ ಲಾಭವೂ ಇದೆ ಎಷ್ಟರ ನಡುವೆನೆ. ಅದೇನೆಂದ್ರೆ ಭಗವಂತನ ನಾಮಗಳನ್ನು ಸಂಕೀರ್ತಿಸ್ತೇವಲ್ಲ ನಾವು. ಸಂಕೀರ್ತಿಸುವುದರಿಂದ ಒಂದು ಪರಮ ಶಾಂತಿ, ಮೋಕ್ಷಕ್ಕೆ ಹೋದ್ಮೇಲೆ ಪರಮ ಶಾಂತಿ ಆ ಕಡೆ ಇದಿರ್ಲಿ, ಇಲ್ಲೇ ಒಂದು ದೊಡ್ಡ ಶಾಂತಿ ಸಿಗೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಲಾಭ ಏನಿದೆ? ಅಥವಾ ಪರಮೋ ಲಾಭ, ಬಹಳ ದೊಡ್ಡ ಲಾಭ ಇದು. ನಾಳೆ ಮುಕ್ತಿ ಸಿಕ್ಕು ಅಲ್ಲಿ ಸಿಗುವ ಲಾಭಕ್ಕಿಂತ ಇಲ್ಲೇ ಒಂದು ದೊಡ್ಡ ಲಾಭ. ನಾವು ಮಾಡ್ತಿರುವ ನಾಮಸ್ಮರಣ, ನಾವು ಮಾಡ್ತಿರುವ ಸತ್ಕಾರ್ಯಗಳು ಮುಕ್ತಿಯಲ್ಲಿ ಫಲ ಕೊಡ್ತೇವೆ ಅಂದ್ರೆ ಯಾವ ಕಾಲದಲ್ಲಿ ಮುಕ್ತಿ ಆಗೋದು, ಈಗ ಗತಿ ಏನು ಅಂತ ಅನ್ಕೊಳ್ಳೋದು ಬೇಡ. ಅದಕ್ಕಾಗಿ ಪರಮಾಂ ಶಾಂತಿ ಅನ್ನೋದನ್ನು ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಅನ್ವಯಿಸಲಿಕ್ಕೆ ನನಗೆ ಅನಿಸ್ತಾ ಇದೆ, ಹಾಗೆ ನನ್ನ ಮನಸ್ಸು ಅಂದ್ಕೋತಾ ಇದೆ. ಇಲ್ಲದೆ ಹೋದ್ರೆ ವ್ಯಾಖ್ಯಾನಕಾರರು ಹೇಳುವಂತೆ ಪರಮ ಶಾಂತಿ ಅಂದ್ರೆ ಪರಮ ಸಾಮ್ಯ, ಪರಮ ಶಾಂತಿ ಇವೆಲ್ಲ ಮುಕ್ತಿಯ ಶಾಂತಿಯೇ. ನಮಗೆ ಕೆಲವು ಮಾತುಗಳು ಅಪೀಲ್ ಆಗ್ಬೇಕಲ್ಲ, ಅದಕ್ಕಾಗಿ ಪರಮ ಶಾಂತಿ ಅಂದ್ರೆ ಇಲ್ಲಿ ಸಿಗುವ ಪರಮ ಶಾಂತಿನೇ. ಇಲ್ಲಿ ಒಂದು ಸಿಗ್ತದೆ, ಮೊದಲು ಒಂದು ಭರವಸೆ ಸಿಗ್ತದೆ, ಆಮೇಲೆ ಮುಕ್ತಿ ಅಂತ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಕೃಷ್ಣಾಮೃತ ಮಹಾನವದಲ್ಲಿ ಒಂದು ಶ್ಲೋಕ, ಯಾವುದೋ ಪುರಾಣದ ಶ್ಲೋಕವೇ ಇದ್ದಿರಬೇಕು. ಸಂಸಾರೇಸ್ಮಿನ್ ಮಹಾಘೋರೆ, ಭಯಂಕರವಾದ ಸಂಸಾರ ಇದು. ಜನ್ಮ ರೋಗ ಭಯಾಕುಲೆ, ನಾನಾ ಥರದ ಹೀನ ಜನ್ಮಗಳು, ಉತ್ತಮ ಜನ್ಮಗಳಲ್ಲೆಲ್ಲ ನಾವು ಬರ್ತಾ ಇದ್ದೀವಿ. ಅನೇಕ ಥರದ ದೈಹಿಕ ಮಾನಸಿಕ ರೋಗಗಳು, ಕೆಟ್ಟ ಭಯಗಳು ಬೇರೆ, ಮುಂದೇನು ಗತಿ ಅಂತೇಳಿ. ಇಷ್ಟೆಲ್ಲ ಇದ್ರೂ ಕೂಡ ಈ ಸಂಸಾರದ ಒಂದು ದೊಡ್ಡ ಭಾಗ್ಯ ಇದೆ. ಅದೇನಂದ್ರೆ ಅಯಮೇಕಃ ಮಹಾಭಾಗ, ದೊಡ್ಡ ಒಂದು ಭಾಗ್ಯ ಇದೆ. ಅದೇನಂದ್ರೆ ಅಧೋಕ್ಷಜನಾದ ನಾರಾಯಣನನ್ನು ಪೂಜಿಸುವುದು. ಅವನು ಪೂಜಿಸಲ್ಪಡ್ತಾ ಇದ್ದಾನೆ, ಅದೊಂದು ದೊಡ್ಡ ಭಾಗ್ಯ ಅಂತ ಇಲ್ಲಿ ಬಂದಿದೆ ಕೃಷ್ಣಾಮೃತ ಮಹಾನವದಲ್ಲಿ. ನಶ್ಯತಃ ಪರಮೋ ಲಾಭ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ. ಇಲ್ಲಿ ನೋಡಿ, ಕೃಷ್ಣ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ ಅಂತ ಬಂತು. ಆ ಕೃಷ್ಣನನ್ನ ಕಲಿಯುಗದಲ್ಲಿ ಸಂಕೀರ್ತನ ನಾಮಸ್ಮರಣ ರೂಪವಾದ ಯಜ್ಞದಿಂದ ಭಗವಂತನನ್ನು ಸ್ತುತಿಸ್ತಾರೆ ಅಂತ ಬಂತು. ಯಾರು ಅಂದ್ರೆ ಸುಮೇಧಸಃ, ಬಹಳ ದೊಡ್ಡ ಜ್ಞಾನಿಗಳು ಅಂತ. ಕೃಷ್ಣಾಮೃತ ಮಹಾನವದಲ್ಲಿ ಪೂಜ್ಯತೆ ಯದ್ ಅಧೋಕ್ಷಜ ಅಂತ ಕರ್ಮಣಿ ಪ್ರಯೋಗದಲ್ಲಿ ಬಂತು. ಅಧೋಕ್ಷಜನು ಪೂಜಿಸಲ್ಪಡುತ್ತಾನೆ ಅಂತ ಹೇಳಿ. ಅದು ಯಾರಿಂದ ಪೂಜಿಸಲ್ಪಡುತ್ತಾನೆ? ಕರ್ಮಣಿ ಪ್ರಯೋಗ ಇದೆ. ಕರ್ತರಿ ಪ್ರಯೋಗ ಇದ್ಬಿಟ್ಟಿದ್ರೆ ಜ್ಞಾನಿಗಳು ಪೂಜಿಸುತ್ತಾರೆ, ಅದೊಂದು ದೊಡ್ಡ ಭಾಗ್ಯ. ಯಾಕಂದ್ರೆ ಮುಂದೆ ಅಯಮೇಕಃ ಮಹಾಭಾಗ ಅಂತಿದೆ. ಅಥವಾ ನಾನು ಪೂಜಿಸ್ತೇನೆ, ಅದೊಂದು ದೊಡ್ಡ ಭಾಗ್ಯ. ನೀನು ಪೂಜಿಸು,
ಹೀಗೇನಾದ್ರೂ ಒಂದು ಕರ್ತವ್ಯ ಪ್ರಯೋಗ ಇದ್ಬಿಟ್ಟಿದ್ರೆ ಆವಾಗ ಅದು ಯಾರು ಭಾಗ್ಯ ಅಂತ ನಾವು ಒಂದು ತಿಳ್ಕೋಬೇಕು, ಸ್ವಲ್ಪ ಗೊಂದಲ ಆಗ್ತಿತ್ತು. ಯಾಕೆಂದ್ರೆ ಭಾಗವತ ಶ್ಲೋಕದಲ್ಲಿ ಯಜಂತಿ ಸುಮೇಧ ಸಹ ದೊಡ್ಡ ಜ್ಞಾನಿಗಳು ಸ್ತುತಿಸ್ತಾರೆ ಅಂತ ಕರ್ತವ್ಯ ಇದ್ದೇ ಇದೆ. ದೊಡ್ಡ ದೊಡ್ಡ ಜ್ಞಾನಿಗಳು ಸ್ತುತಿಸ್ತಾರೆ ಅವನನ್ನ, ಅದನ್ನೆಲ್ಲ ಕೇಳುವುದು, ಅದರಲ್ಲಿ ತೊಡಗುವುದು ನಮ್ದು ಕೂಡ ಒಂದು ಭಾಗ್ಯ ಅಂತ ಮುಂದೆ 37ನೇ ಶ್ಲೋಕದಲ್ಲಿ. 32ನೇ ಶ್ಲೋಕದಲ್ಲಿ ದೊಡ್ಡ ಜ್ಞಾನಿಗಳು ಸ್ತುತಿಸ್ತಾರೆ ಅಂತಿದೆ. 37ನೇ ಶ್ಲೋಕದಲ್ಲಿ ಇದೊಂದು ದೊಡ್ಡ ಭಾಗ್ಯ ಅಂತಿದೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಕೃಷ್ಣ ಅಧೋಕ್ಷಜನು ಪೂಜಿಸಲ್ಪಡುತ್ತಾನೆ ಅಂತಿದೆಯಲ್ಲ, ಈ ಕರ್ಮಣಿ ಪ್ರಯೋಗಕ್ಕೆ ಏನರ್ಥ? ಕರ್ತೃ ಕೊಟ್ಟೇ ಇಲ್ಲ ಅಲ್ಲಿ. ಕರ್ತೃ ಕೊಡದೇ ಇರೋದ್ರ ಮೂಲಕ ಇದು ವೈಶಿಷ್ಟ್ಯ. ಕರ್ತೃವನ್ನು ಕೊಡೋದ್ರ ಮೂಲಕ ಒಂದು ಅರ್ಥ ಇರ್ತದೆ ಎಲ್ಲ ಕಡೆ. ಸುಮೇಧ ಸಹ ಯಜಂತಿ, ಅಲ್ಲಿ ಕರ್ತೃವನ್ನು ಕೊಟ್ಟಿದ್ದಾರೆ. ದೊಡ್ಡ ಜ್ಞಾನಿಗಳು ಭಗವಂತನನ್ನು ನಾಮಸ್ಮರಣ ರೂಪವಾದ ಯಜ್ಞದಿಂದ ಸ್ತುತಿಸ್ತಾರೆ ಅಂತ ಹೇಳಿ. ಕರ್ತೃ ಕೊಟ್ಟಿಲ್ಲಲ್ಲ, ಕೊಡದೇ ಇರೋದು ಕೊರತೆ ಅಲ್ಲ, ಕೊಡದೇ ಇರುವುದ್ರ ಮೂಲಕ ಅನೇಕ ಅರ್ಥಗಳನ್ನು ಸೂಚನೆ ಮಾಡಿದ್ದಾರೆ. ಈಗ ನೋಡಿ, ಪೂಜ್ಯತೆ ಯದ್ ಅಧೋಕ್ಷಜ, ಅಧೋಕ್ಷಜನು ಪೂಜಿಸಲ್ಪಡುತ್ತಾನೆ. ಅದರ ಬದಲು ಅಧೋಕ್ಷಜನನ್ನು ಪೂಜಿಸುತ್ತಾನೆ ಅಂತೇನಾದರೂ ಇದ್ರೆ, ಅಥವಾ ಅಧೋಕ್ಷಜನನ್ನು ಪೂಜಿಸುತ್ತೇನೆ ಅಂತೇನಾದರೂ ಇದ್ರೆ, ನಾನು ಅಧೋಕ್ಷಜನನ್ನು ಪೂಜಿಸ್ತೇನೆ, ಇದೊಂದು ದೊಡ್ಡ ಭಾಗ್ಯ. ಇದು ಯಾರ ಭಾಗ್ಯ? ನನ್ನ ಭಾಗ್ಯ ಅಷ್ಟೇ. ನಾನು ಅಧೋಕ್ಷಜನನ್ನು ಪೂಜಿಸಿದ್ದು ನಮ್ಮ ಗುರುಗಳ ಭಾಗ್ಯ ಏನಲ್ಲ. ಯಾಕಂದ್ರೆ ಗುರುಗಳು ಅದಕ್ಕಿಂತ ಹೆಚ್ಚಾಗಿ ಪೂಜಿಸ್ತಿರ್ತಾರೆ. ಚತುರ್ಮುಖ ಬ್ರಹ್ಮನ ಭಾಗ್ಯ ಅಂತೂ ಇದು ಅಲ್ಲವೇ ಅಲ್ಲ. ಅವನು ಇವರೆಲ್ಲರನ್ನೂ ಮೀರಿ ಪೂಜಿಸ್ತಿರ್ತಾನೆ. ಹಾಗಾದ್ರೆ ಇದೊಂದು ಬಹಳ ದೊಡ್ಡ ಭಾಗ್ಯ ಅಂತ ಹೇಳಿ ಅಧೋಕ್ಷಜನು ಪೂಜಿಸಲ್ಪಡುತ್ತಾನೆ ಅಂತ ಹೇಳಿದ್ರಲ್ಲ, ಯಾರಿಂದ ಪೂಜಿಸಲ್ಪಡುತ್ತಾನೆ? ಕರ್ತೃವನ್ನ ಹೇಳಲೇ ಇಲ್ಲ, ಹೇಳದೇ ಇರುವ ಮೂಲಕ ಪೂಜಿಸಲ್ಪಡ್ತಾನೆ. ಯಾರಿಂದ ಅಂದ್ರೆ ಲಕ್ಷ್ಮೀದೇವಿಯಿಂದ ಪೂಜಿಸಲ್ಪಡ್ತಾನೆ, ಚತುರ್ಮುಖ ಬ್ರಹ್ಮನಿಂದ ಪೂಜಿಸಲ್ಪಡ್ತಾನೆ. ಲಕ್ಷ್ಮೀದೇವಿಯಿಂದ ಪೂಜಿಸಲ್ಪಡುವುದು ಚತುರ್ಮುಖ ಬ್ರಹ್ಮಾದಿಗಳ ನಮ್ಮೆಲ್ಲರ ಭಾಗ್ಯ. ಚತುರ್ಮುಖ ಬ್ರಹ್ಮನಿಂದ ಪೂಜಿಸಲ್ಪಡುವುದು ಅವನ ಮತ್ತು ನಮ್ಮೆಲ್ಲರ ಭಾಗ್ಯ, ಲಕ್ಷ್ಮೀದೇವಿ ಭಾಗ್ಯ ಅಲ್ಲ ಅದು. ನಮ್ಮ ಗುರುಗಳಿಂದ ಪೂಜಿಸಲ್ಪಡುವುದು ಅವರ ಮತ್ತು ನಮ್ಮೆಲ್ಲರ ಭಾಗ್ಯ. ನಾನು ಪೂಜಿಸ್ತೇನೆ ಅಂತ ಇದ್ಬಿಟ್ಟಿದ್ರೆ ನಂದೊಬ್ಬಂದೇ ಭಾಗ್ಯ ಆಗ್ತಿತ್ತು. ನಾನು ಪೂಜಿಸುವುದು ಅವ್ರಿಗೇನು ಲಾಭ? ನಮ್ಮಂತ ಸಣ್ಣವರ ಪೂಜೆಯನ್ನು ನೋಡಿ ಅವರು ಸಂತೋಷ ಪಡಬೇಕಾಗಿಲ್ಲ. ಬಹಳ ಅಂತ ಮೆಚ್ಚಿ ಮಾತು ಹಾಗೆ ಮುಂದುವರಿಸು ಅಂತ ಹೇಳ್ಯಾರ. ಕರ್ಮಣಿ ಪ್ರಯೋಗ ಮಾಡುವುದರ ಮೂಲಕ, ಅನೇಕ ಅರ್ಥಗಳನ್ನು ಸೂಚನೆ ಮಾಡುವ ಮೂಲಕ ಯಾರ್ಯಾರೋ ದೊಡ್ಡ ದೊಡ್ಡವರೆಲ್ಲ ಪೂಜಿಸ್ತಿರ್ತಾರೆ, ಅದು ನಿನ್ನ ಭಾಗ್ಯ ಅಂತೆಲ್ಲ ಸೂಚನೆ ಮಾಡಿದ್ದಾರೆ. ನಾವೇ ಪೂಜಿಸುವುದಾಗಿದ್ರೆ ಅದು ಭಾಗ್ಯನೇ ಅಲ್ಲ ಅಂತಲ್ಲ. ಆದ್ರೆ ನಮಗೆ ಪೂಜಿಸ್ಲಿಕ್ಕೆ ಆಗದೆ ಹೋದ್ರು ಇನ್ನೊಬ್ರು ಪೂಜಿಸ್ತಾ ಇರ್ತಾರಲ್ಲ, ಇನ್ನೊಬ್ರು ಅವನನ್ನು ಸಂಕೀರ್ತಿಸ್ತಾ ಇರ್ತಾರಲ್ಲ, ಅದರಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ಭಾಗ್ಯ, ನೋಡುವುದೇ ಒಂದು ಭಾಗ್ಯ, ಕೇಳುವುದೇ ಒಂದು ಭಾಗ್ಯ ಅಂತೆಲ್ಲ ಅರ್ಥವನ್ನು ಸೂಚನೆ ಮಾಡಿದ್ದಾರೆ. ನಮಗಾಗದೇ ಇರಬಹುದು, 108 ಸಮಸ್ಯೆಗಳಿವೆ. ಅದಕ್ಕೆ ಹೇಳಿದ್ದು ಜನ್ಮ, ಈ ಜನ್ಮವೇ ದೊಡ್ಡ ಸಮಸ್ಯೆ. ಮೊದಲನೇದಾಗಿ ಈ ನಮ್ಮ ಶರೀರ ಏನಿದೆ, ತಮೋಗುಣ ನಮ್ಮ ಶರೀರದ ಮೂಲಕ ನಮ್ಮನ್ನು ಕಟ್ಟಿ ಹಾಕ್ತದೆ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ನಮ್ಮ ಶರೀರದ ಅಸ್ತಿತ್ವವೇ ತಮೋಗುಣಕ್ಕೆ ಒಂದು ಸೂಚಕವಾದದ್ದು. ಈ ಜನ್ಮ, ಇಲ್ಲಿ ಬರುವಂತಹ ದೈಹಿಕ ಮಾನಸಿಕ ರೋಗಗಳು, ಮತ್ತೆ ಇಲ್ಲಿ ಬರುವಂತಹ ಭಯ, ಇಷ್ಟೆಲ್ಲ ಇದೆ ಇದರಲ್ಲಿ. ಅಷ್ಟಿದ್ದು ಒಂದು ದೊಡ್ಡ ಭಾಗ್ಯ ಇದೆ. ಈ ಭಾಗ್ಯವನ್ನು ಯಾರು ಕಿತ್ಕೋತಾರೆ? ಇದನ್ನ ಯಾರು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದೊಂದು ತಾತ್ಪರ್ಯ ಇದೆ. ಅದಕ್ಕಾಗಿ ಕರ್ಮಣಿ ಪ್ರಯೋಗ ಮಾಡಿದ್ದಾರೆ. ಆ ಕರ್ಮಣಿ ಪ್ರಯೋಗದ ಬಗ್ಗೆ ವ್ಯಾಕರಣ ಶಾಸ್ತ್ರಗಳಲ್ಲಿ ಸಾಮಾನ್ಯವಾಗಿ, ಇದನ್ನು ನಾನು ಆಂಗ್ಲ ವ್ಯಾಕರಣ ಶಾಸ್ತ್ರಗಳಲ್ಲಿ ನೋಡಿದ್ದೇನೆ ಅಷ್ಟೇ. ಕೆಲವು ಬಾರಿ ಈ ಪುಸ್ತಕ ಯಾವಾಗ ಮುದ್ರಿಸಲ್ಪಟ್ಟಿತು ಅಂತ ಕೇಳಿದಾಗ, ಎಷ್ಟು ಹಳೆಯದು ಈ ಪುಸ್ತಕ, ಎಷ್ಟು ಜೀರ್ಣ ಆಗಿದೆಯಲ್ರಿ, ಯಾವಾಗ ಮುದ್ರಿಸಲ್ಪಟ್ಟಿದ್ದು ಅಂತ ಕೇಳಿದ್ರೆ, ಇದು 1910ನೇ ಇಸ್ವಿಯಲ್ಲಿ ಮುದ್ರಿಸಲ್ಪಟ್ಟಿತು ಅಂತ ಉತ್ತರ ಕೊಡ್ತಾನೆ ಇಂಗ್ಲಿಷ್ ಭಾಷಾದಲ್ಲಿ. ಅಲ್ಲಿ ಉತ್ತರ ಕೊಟ್ಟಾಗ ಕರ್ತೃವಿನ ಅಭಿಪ್ರಾಯ ಇರೋದಿಲ್ಲ, ಯಾರು ಮುದ್ರಿಸಿದ ಅನ್ನೋದು ಮುಖ್ಯ ಅಲ್ಲ, ಇಷ್ಟು ಹಳೆಯದು ಅಂತ ಅನ್ನೋದು ಮುಖ್ಯ. ಇನ್ನ ಇಷ್ಟು ಅದ್ಭುತವಾದ ಪುಸ್ತಕವನ್ನು ಯಾರು ಬರೆದ್ರು, ಅದನ್ನ ಜಗತ್ತಿಗಾಗಿ ಯಾರು ಮುದ್ರಿಸಿದ್ರು ಅಂತ ಏನಾದರೂ ವಿಶೇಷ ಪ್ರಶ್ನೆ ಇದ್ರೆ ಇಂಥವ್ರು ಮುದ್ರಿಸಿದ್ರು ಅಂತ ಉತ್ತರ ಕೊಡ್ತಾರೆ. ಸಾಮಾನ್ಯವಾಗಿ ಕರ್ಮಣಿ ಪ್ರಯೋಗವನ್ನು ಯಾವಾಗ ಹೇಳ್ತಿರ್ತಾರೆ ಅಂದ್ರೆ, ಕರ್ತೃವಿನ ಬಗ್ಗೆ ವಿಶೇಷ ಅಭಿಪ್ರಾಯ ಇರೋದಿಲ್ಲ. ಕೆಲಸ ಆಯ್ತಲ್ಲ ಅದ್ರ ಬಗ್ಗೆ ಅಭಿಪ್ರಾಯ ಇದ್ರೆ ಕರ್ಮಣಿ ಪ್ರಯೋಗವನ್ನು ಉಪಯೋಗ ಮಾಡಬೇಕು ಅಂತ ಆಂಗ್ಲ ಶಾಸ್ತ್ರದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಿರ್ತಾರೆ. ಕೆಲಸ ಆಗಿದ್ದು ಮುಖ್ಯ. ಕರ್ತೃವಿನ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಪ್ರತ್ಯೇಕವಾಗಿ ಕೇಳಿ ಅದನ್ನು ಪ್ರತ್ಯೇಕವಾಗಿ ಹೇಳ್ತೇವೆ. ಇಷ್ಟು ವರ್ಷದ ಹಿಂದೆ ಆಯ್ತು, ಹೀಗಾಯ್ತು ಅಂತ ತಿಳಿಸುವುದು ಉದ್ದೇಶ ಆಗಿದ್ದಾಗ ಕರ್ಮಣಿ ಪ್ರಯೋಗ ಹೇಳೋದು. ಕರ್ತೃವನ್ನು ಅವಾಗ ಹೇಳಬೇಕಾಗಿಲ್ಲ. ಕರ್ತರಿ ಪ್ರಯೋಗ ಮಾಡಿಬಿಟ್ರೆ ಕರ್ತೃವನ್ನು ಹೇಳಲೇಬೇಕಾಗ್ತದೆ. ಅವನು ಅಧ್ಯಾಹಾರ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಸಾಮಾನ್ಯವಾಗಿ ಕರ್ತೃವನ್ನು ಹೇಳ್ತಾರೆ. ಇದು ಕರ್ಮಣಿ ಪ್ರಯೋಗ ಮಾಡೋದ್ರ ಮೂಲಕ ಯಾರ್ಯಾರೋ ಪೂಜೆ ಮಾಡ್ತಿದ್ದಾರೆ ದೊಡ್ಡವರು, ಅವ್ರು ಪೂಜೆ ಮಾಡುವುದೆಲ್ಲ ನಮ್ಮ ಭಾಗ್ಯವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ನಡೆದಿದೆ ಇದು. ಯಾಕೆಂತಂದ್ರೆ ಅಂಭೋಜಿನಿ ವನ ವಿಲಾಸನಮೇವ
ಹಂತ ಹಂಸಸ್ಯ ಹಂತಿ ಕುಪಿತೋ ನಿತರಾಂ ವಿಧಾತ ನತ್ವಸ್ಯ ದುಗ್ಧ ಜಲ ಭೇದ ವಿಧೌ ಪ್ರಸಿದ್ಧಾಂ ವೈದಗ್ಧ್ಯ ಕೀರ್ತಿಮಪಹಂತು ಮಸೌ ಪ್ರಸಿದ್ಧ ಅಂತ ಸುಭಾಷಿತ. ಅನ್ಯೋಕ್ತ ಅಲಂಕಾರ ಅಂತ ಕರೀತಾರೆ. ಹಂಸಕ್ಕೆ ಮಾನಸ ಸರೋವರದಲ್ಲಿ ವಿಹಾರ ಮಾಡೋದಂದ್ರೆ ಬಹಳ ದೊಡ್ಡ ಸಂತೋಷದ ಸಂಗತಿ ಅಂತ. ಅಲ್ಲಿ ಸ್ವಚ್ಛವಾದ ವಾತಾವರಣ ಇರ್ತದೆ, ಪರಿಶುದ್ಧವಾದ ಪರಿಸರ ಇರ್ತದೆ ಅಂತ ಅಲ್ಲಿ ವಾಸ ಮಾಡ್ತಿರ್ತವೆ, ಅಲ್ಲಿ ವಿಹಾರ ಮಾಡ್ತಿರ್ತವೆ. ಏನಾದರೂ ದೈವ ಮುನಿದರೆ ಅಲ್ಲಿ ಭಯಂಕರ ಹಿಮಪಾತ ಆಗುವಂತೆ ಮಾಡಿ ಆ ಹಂಸಕ್ಕೆ ಪ್ರಿಯವಾದ ಆ ತಾಣವನ್ನೆಲ್ಲ ಹಿಮಾಚ್ಛಾದಿತವನ್ನಾಗಿ ಮಾಡಿ ಹಂಸಕ್ಕೂ ವಿಹಾರ ಮಾಡಲಿಕ್ಕೆ ಒಂದು ಅವಕಾಶವೇ ಇಲ್ಲದೆ ಇರುವಂತೆ ಮಾಡಿ ಹಂಸಗಳೆಲ್ಲ ಎಲ್ಲೋ ಓಡಿ ಹೋಗುವಂತ ಪ್ರಸಂಗವೂ ಬರಬಹುದು. ಹಂಸಸ್ಯ ಹಂತಿ ಕುಪಿತೋ ನಿತರಾಂ ವಿಧಾತ. ಹಂಸದ ಮೇಲೆ ಏನಾದರೂ ದೈವಕ್ಕೆ ಕೋಪ ಬಂದ್ರೆ ಆ ಪರಿಸರವನ್ನೇ ನಾಶಪಡಿಸಬಹುದು. ಆದರೆ ಆ ಹಂಸಕ್ಕೊಂದು ಗುಣ ಇದೆ, ಆ ಗುಣವನ್ನು ದೈವವು ನಾಶಪಡಿಸೋದಿಲ್ಲ, ಅದಕ್ಕಾಗೋದಿಲ್ಲ. ಅದೇನಂದ್ರೆ ದುಗ್ಧ ಜಲ ಭೇದ ವಿಧವು ಪ್ರಸಿದ್ಧಾಂ. ಹಾಲು ಮತ್ತು ನೀರನ್ನು ಬೇರ್ಪಡಿಸಿ ನೋಡುವ ಶಕ್ತಿ ಇದೆಯಲ್ಲ ಹಂಸಕ್ಕೆ, ಅದನ್ನ ಏನಾದರೂ ಆ ವಿಧಾತ ದೈವ ಅದು ನಾಶಪಡಿಸ್ತದ? ಅದು ನಾಶಪಡಿಸೋದಿಲ್ಲ. ವೈದಗ್ಧ್ಯ ಕೀರ್ತಿಮಪಹಂತು ಮಸೌ ಪ್ರಸಿದ್ಧ. ಅಂಥದೊಂದು ಪಾಂಡಿತ್ಯನೇ, ಅಂಥ ಒಂದು ವಿಚಕ್ಷಣತೆನೇ ಆ ಹಂಸಕ್ಕಿದೆ. ಅದನ್ನ ಆ ದೈವವು ಕೂಡ ನಾಶಪಡಿಸೋದಿಲ್ಲ. ಉಳಿದುದೇನೂ ಮಾಡಬಹುದು, ಸಾವಿರ ದುಃಖಗಳನ್ನು ತರಬಹುದು, ಅದಕ್ಕಿರುವ ಪರಿಸರವನ್ನು ವಶಪಡಿಸ್ಕೋಬಹುದು, ಕಿತ್ಕೊಂಡ್ಬಿಡ್ಬೋದು. ಏನು ಮಾಡಿದ್ರು ಆ ಗುಣ ಮಾತ್ರ ಹೋಗೋದಿಲ್ಲ. ಹಂಸ ಎಲ್ಲಿದ್ರೂ ತನ್ನ ಗುಣವನ್ನು ಬಿಟ್ಟುಕೊಡೋದಿಲ್ಲ. ಹಾಗೆ ಈ ಜನ್ಮ, ರೋಗ, ಭಯ ಇದರಿಂದ ಆಕುಲವಾದ ಸಂಸಾರದಲ್ಲಿದ್ದೇವೆ, ಕಲಿಯುಗದಲ್ಲಿದ್ದೇವೆ. ಎಲ್ಲವೂ ಹೌದು. ಹಿಂದೆಂದಿಗಿಂತಲೂ ಇಂದು ದುಃಖಗಳು, ಸಮಸ್ಯೆಗಳು ಹೆಚ್ಚಾಗಿವೆ, ಎಲ್ಲನೂ ಹೌದು. ಇದ್ರೂ ಇದೊಂದು ಮಹಾಭಾಗ, ದೊಡ್ಡ ಭಾಗ್ಯ ಇದೆ. ಅದೇನಂದ್ರೆ ನಮಗೆ ಪೂಜೆ ಮಾಡ್ಲಿಕ್ಕೆ ಆಗದೆ ಇರಬಹುದು, ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ, ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾರೋ ಮಾಡ್ತಾರಲ್ಲ, ಯಾರೋ ಹೇಳಿದ್ದು ನಮ್ಗೆ ಅರ್ಥ ಆಗದೆ ಇರಬಹುದು, ಶಾಸ್ತ್ರಗಳನ್ನ ಓದಿಲ್ಲದೆ ಇರಬಹುದು. ಯಾರೋ ಶಾಸ್ತ್ರ ಓದಿದ್ದಾರೆ, ಅರ್ಥಪೂರ್ವಕವಾಗಿ ಭಗವಂತನನ್ನ ವೇದ ಮಂತ್ರಗಳಿಂದ, ಭಾರತಾದಿ ಮಂತ್ರಗಳಿಂದ ಅವನು ಎದುರಿಸ್ತಾರೆ. ಯಾರೋ ಪ್ರವಚನ ಹೇಳ್ತಾರೆ, ಅವು ಎಲ್ಲವೂ ನಮ್ಮ ಭಾಗ್ಯ. ನಾವು ಮಾಡಬೇಕು ಅನ್ಕೊಂಡಿದ್ದೆಲ್ಲವೂ ನಮ್ಗೆ ಮಾಡ್ಲಿಕ್ಕೆ ಆಗದೆ ಹೋದ್ರೂ ಕೂಡ ಇದು ಒಂದು ಭಾಗ್ಯವೇ ನಮ್ದು. ನಾವು ಮಾಡುವುದೊಂದೇ ನಮ್ಮ ಭಾಗ್ಯ ಅಲ್ಲ, ನಮಗೆ ಮಾಡ್ಲಿಕ್ಕಾದ್ರೆ ಬಹಳ ದೊಡ್ಡ ಭಾಗ್ಯ, ಇಲ್ಲ ಅಂತಲ್ಲ. ಬೇರೆಯವರು ಯಾರೋ ಮಾಡುವುದು ಒಂದು ಭಾಗ್ಯನೇ. ಅದನ್ನ ಬೇರೆ ಯಾವ್ಯಾರೋ ಮಾಡುವುದರಲ್ಲಿ ನಾವು ಪಾಲ್ಗೊಳ್ಳುವುದು, ಅದನ್ನು ಕೇಳುವುದು, ಅದು ನಮ್ಮ ಭಾಗ್ಯವೇ. ಅದಕ್ಕೆ ಕರ್ಮಣಿ ಪ್ರಯೋಗದ ಮೂಲಕ ಅದನ್ನೆಲ್ಲ ಅಲ್ಲಿ ತೋರಿಸಿದ್ದಾರೆ. ಇದೊಂದು ದೊಡ್ಡ ಭಾಗ್ಯ ಅಂತ ಹೇಳಿ. ಈ ಭಾಗ್ಯವನ್ನು ಯಾವತ್ತೂ ಕಿತ್ಕೊಳ್ಳೋದಿಲ್ಲ ಯಾರೋ, ಭಗವಂತನೂ ಕಿತ್ಕೊಳ್ಳೋದಿಲ್ಲ. ಯಾಕಂದ್ರೆ ಕಲಿಯುಗ ಬಂದ್ರೂ ಭಗವಂತನ ಆರಾಧನೆ ನಡೆದೇ ನಡೀತಿರ್ತದೆ. ಅಲ್ಲಿ ಬಂತದು ಕಲಿಂ ಸಭಾದೇಂತ್ಯಾರ್ಯಾಹ, ಕಲಿ ಯುಗವನ್ನ ಎಲ್ಲರೂ ಕೂಡ ಹೊಗಳ್ತಾರೆ ಅಂತ ಬಂತು. ಮತ್ತೆ ಕೃತಯುಗದಲ್ಲಿ ಹುಟ್ಟಿದ ದೇವತೆಗಳು ಮೊದಲಾದವರು ಇಲ್ಲಿ ಬಂದು ಹುಟ್ಟುತ್ತಾರೆ ಅಂತನೂ ಬಂತು. ಹೀಗೆ ಇಲ್ಲೊಂದು ಈ ಜಗತ್ತಿನಲ್ಲಿ ಈ ಕಾಲದಲ್ಲಿ ಒಂದು ಭಾಗ್ಯ ಇರುವುದರಿಂದಲೇ ಅವರೆಲ್ಲರೂ ಈ ಕಲಿಯುಗವನ್ನು ಹೊಗಳ್ತಾರೆ, ಈ ಪ್ರದೇಶವನ್ನು ಹೊಗಳ್ತಾರೆ. ತಾವು ಕೂಡ ಇಲ್ಲಿ ಬಂದು ಸಾಧನೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದರಿಂದ ಈ ಭಾಗ್ಯವನ್ನು ಯಾರೂ ತಪ್ಪಿಸೋದಿಲ್ಲ. ಇವತ್ತಿನ್ನೂ ಕಲಿಯುಗದಲ್ಲಿ ಸಂಧಿಕಾಲವೂ ಮುಗುದಿಲ್ಲ. ಸಂಧಿಕಾಲವೇ 36,000 ವರ್ಷ ಇದೆ, ಇನ್ನೂ 31,000 ವರ್ಷ ಇದೆ. ಒಟ್ಟಾರೆ ಸಂಧಿಕಾಲ 36,000 ವರ್ಷ. ಅದರಲ್ಲಿ 5,000 ಚಿಲ್ಲರೆ ವರ್ಷಗಳು ಮಾತ್ರ ಈಗಾಗಿವೆ. ಸಂಧಿಕಾಲವೇ ಮುಗುದಿಲ್ಲ. ಆವಾಗಲೇ ಎಷ್ಟು ಘೋರವಾಗಿದೆ ಕಾಲ ಪರಿಸ್ಥಿತಿಗಳು. ವಾಸ್ತವಿಕ ಕಲಿಕಾಲ ಕಾಲಿಟ್ಟು ಬಿಟ್ರೆ ಇನ್ನೇನೇನಾಗದಿತ್ತು ವಿಚಾರ ಮಾಡೋಣ. ಅಷ್ಟಾದ್ರೂ ಒಂದು ಭಾಗ್ಯ ಇದ್ದೇ ಇದೆ. ಏನಂದ್ರೆ ದೇವರ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳೋದು, ಯಾರೋ ಮಾಡುವ ಪೂಜೆ ನಾವು ಪಾಲ್ಗೊಳ್ಳೋದು ಒಂದು ಭಾಗ್ಯ ಇದೆ. ಮುಂದೆ 44ನೇ ಶ್ಲೋಕ 5ನೇ ಅಧ್ಯಾಯದ್ದು. ನಾರದ ವಾಚ. ನಾರದರು ಕೇಳಿದ್ರು, ಇಲ್ಲಿ ಒಂದು ನಿಮಿಷ. ಭಾಗವತ ತಾತ್ಪರ್ಯದಲ್ಲಿ ಒಂದೆರಡು ಶ್ಲೋಕ ಉಳಿದಿದ್ದು, ಅದನ್ನು ನಾವು ನೋಡಬೇಕಾಗಿದೆ. ಈ 44ನೇ ಶ್ಲೋಕ ನೋಡುವುದಕ್ಕಿಂತ ಮುಂಚೆ ಈ ದೇವತೆಗಳು, ಋಷಿಗಳು ಇವರೆಲ್ಲ ಏನಿದ್ದಾರೆ ಅವರ ಋಣ ನಮ್ಮ ಮೇಲೆ ಯಾವತ್ತೂ ಕೂಡ ಇದ್ದೇ ಇರ್ತದೆ. ಅದು ತೀರುವ ಋಣ ಅಲ್ಲ ಅಂತ ಬಂದಿತ್ತಲ್ಲ. ಬಿಂಬತ್ವಾತ್ ತದಧೀನಂ ಹಿ ಸ್ವರೂಪಂ ಸರ್ವತೋ ಯತಃ. ಇದು ನಾವೆಲ್ಲರೂ ಕೂಡ ಅವರಿಗೆ ಪ್ರತಿಬಿಂಬರಾಗಿದ್ದೀವಿ, ಅವರು ನಮಗೆ ಬಿಂಬರಾಗಿದ್ದಾರೆ. ಅದರಿಂದ ನಾವು ಯಾವತ್ತೂ ಅವರ ಅಧೀನರಾಗಿರ್ತೇವೆ ಅಂತ ಬಂತಲ್ಲ. ನಾವು ಪಿತೃತರ್ಪಣ ಇತ್ಯಾದಿಗಳನ್ನು ಕೊಡ್ತೀವಿ ಎಳ್ಳಿನಿಂದ, ಮತ್ತು ವೈಶ್ವದೇವಾದಿಗಳನ್ನು ಮಾಡ್ತೀವಿ. ಈಗ ಏನೇನೋ ಕಾರ್ಯಗಳನ್ನು ನಾವು ಮಾಡ್ತೇವೆ. ಯತಿಗಳೇನು ಮಾಡಬೇಕು ಅಂತಂದ್ರೆ, ಯತಿಗಳೂ ಕೂಡ ಯತಿಭಿಶ್ಚಾಪಿ ಸಂಪೂಜ್ಯಾಹ ದೇವಾಹ ಮೋಕ್ಷಂ ಜಿಜಾಸುಭಿಹಿ. ಸಾಧನೆ ಮಾಡಬೇಕು ಅಂತ ಬಯಸುವ ಯತಿಗಳೂ ಕೂಡ ದೇವತೆಗಳ, ಪಿತೃಗಳ ಆರಾಧನೆ ಮಾಡಲೇಬೇಕಂತ. ಹೇಗಂದ್ರೆ ಅವ್ರಿಗೊಂದು ಬೇರೆ ವಿಧಾನ ಇದೆ. ಅವರು ತಮ್ಮ ಹಿರಿಯ ಋಷಿಗಳಿಗೆ, ದೇವತೆಗಳಿಗೆ ಕಿಂಕರರಾದ್ದರಿಂದ
ಜಲತರ್ಪಣ, ತಿಲತರ್ಪಣ ಇತ್ಯಾದಿ ಇಲ್ಲದೆ ಇರಬಹುದು. ಜಲತರ್ಪಣ, ನಮಸ್ಕಾರ, ಸ್ತೋತ್ರ, ಧ್ಯಾನ, ಮತ್ತೆ ಆ ಪಾಠ ಪ್ರವಚನದ ಪರಂಪರೆಯನ್ನು ಮುಂದುವರಿಸೋದು, ಋಷಿಗಳ ಋಣವನ್ನು ತೀರಿಸಿಕೊಳ್ಳಿಕ್ಕೆ ಅಥವಾ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಷ್ಟೇ. ಪೂರ್ಣವಾಗಿ ತೀರದೇ ಇರಬಹುದು, ಅದು ಒಂದು ಪ್ರಯತ್ನ ಅಷ್ಟೇ. ಯತಿಭಿಶ್ಚಾಪಿ ಸಂಪೂಜ್ಯಾ ದೇವಾಹ ಮೋಕ್ಷಂ ವಿಯಾಸುಭಿ. ಹೀಗೆ ದೇವತೆಗಳನ್ನು ಮತ್ತು ಪಿತೃಗಳನ್ನು ಯತಿಗಳು ಕೂಡ ಹೀಗೆ ಆರಾಧಿಸಬೇಕು. ಮಧ್ಯೆ ವಿಷ್ಣು ಮನುಸ್ಮೃತ್ಯ ನಾಣ್ಯಥಾತು ಕಥಂಚನ. ದೇವತೆಗಳ ಪಿತೃಗಳ ಹೃದಯದ ಮಧ್ಯದಲ್ಲಿ ನಾವು ಎಲ್ಲೇ ಯಾರನ್ನೇ ಆರಾಧನೆ ಮಾಡಿದರೂ ಕೂಡ ಅಲ್ಲಿ ಹರಿಯನ್ನು ಚಿಂತಿಸಬೇಕು. ಹೀಗೆ ಮಾಡದೆ ಹೋದ್ರೆ ಮೋಕ್ಷವಿಲ್ಲ. ಹೀಗೆ ಒಂದು ಶ್ಲೋಕವನ್ನು ಸಮಯಾಚಾರ ಅನ್ನೋ ಗ್ರಂಥದಿಂದ ಆಚಾರ ಉಲ್ಲೇಖಿಸ್ತಾರೆ. ಮತ್ತೊಂದು ಹರಿಸಂಹಿತ ಅಂತ ಹೇಳಿ, ಪ್ರಾಧಾನ್ಯೇನ ಹರಿಧ್ಯೇಯ ತತ್ಸಂಬಂಧಾತ್ ಸುರಾದಯ ಧ್ಯೇಯ ನಾಣ್ಯತ್ ಕ್ವಚಿತ್ ಧ್ಯಾಯೇತ್ ಹರಾವನುಪಯೋಗಿಯತ್. ಭಗವಂತನನ್ನ ಈ ದೇವತೆಗಳು, ಋಷಿಗಳು, ಪಿತೃಗಳು ಮೊದಲಾದವರಲ್ಲಿ ಅವರ ಅಂತರ್ಯಾಮಿಯಾಗಿದ್ದಾನೆ, ಅವನು ಸರ್ವೋತ್ತಮ ಆಗಿದ್ದಾನೆ ಅಂತ ಧ್ಯಾನಿಸಬೇಕು. ಉಳಿದವರನ್ನೆಲ್ಲ ಅವನ ಪರಿವಾರ ಅಂತ ಧ್ಯಾನಿಸಬೇಕು. ಭಗವಂತನ ಧ್ಯಾನಕ್ಕೆ ಉಪಯೋಗ ಆಗುವ ಸಂಗತಿಗಳನ್ನು ಮಾತ್ರ ಯಾವತ್ತು ಉಪಯೋಗಿಸ್ಕೋಬೇಕು, ಅದರಲ್ಲಿ ಮಾತ್ರ ತೊಡಗಬೇಕು. ಅದಕ್ಕೆ ವಿರುದ್ಧವಾದ ಎಲ್ಲಾ ನಿಷಿದ್ಧಾಚಾರಗಳನ್ನು ಕೂಡ ನಾವು ತೊಲಗಿಸಿಕೊಳ್ಬೇಕು. ಅದರಲ್ಲಿ ಯಾವುದೊಂದು ನಮಗೆ ಲಾಭವಿಲ್ಲ. ಹೀಗೆ ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ 43ರವರೆಗೆ 43, 42 ಶ್ಲೋಕಗಳಿಗೆ ಸಂಬಂಧಪಟ್ಟ ಭಾಗವತ ತಾತ್ಪರ್ಯದ ಇಷ್ಟು ಉಲ್ಲೇಖ ಇದೆ. ಮುಂದೆ ನಾವು ನೋಡಬೇಕಾದ್ದು 44ನೇ ಶ್ಲೋಕ. ನಾರದರು ಹೇಳಿದರು, ಧರ್ಮಾನ್ ಭಾಗವತಾನಿತ್ಥಂ ಶುತ್ವಾ ಸ ಮಿಥಿಲೇಶ್ವರ ಜಾಯಂತೇಯಾನ್ ಮುನೀನ್ ಪ್ರೀತಃ ಸೋಪಾಧ್ಯಾಯ ಹಿ ಅಪೂಜಯತ್. ಆ ಜಾಯಂತೇಯರು ಮುನಿಗಳೆಲ್ಲ ಇವನಿಗೇನು ಉಪದೇಶ ಮಾಡಿದ್ರು, ಆ ಉಪದೇಶವನ್ನೆಲ್ಲ ಕೇಳಿ ಆ ಕವಿ ಮೊದಲಾದ 9 ಜನ ಮುನಿಗಳನ್ನ ತನ್ನ ಪುರೋಹಿತರ ಜೊತೆಗೂಡಿ ಪೂಜಿಸಿದ, ಅವರನ್ನು ಸತ್ಕರಿಸಿದ. ಮತ್ತೆ ಅವರೆಲ್ಲ ಅಂತರ್ಧಾನ ಹೊಂದಿಬಿಟ್ರು. ಮತ್ತೆ ಅವರಿಂದ ಏನು ಭಾಗವತ ಧರ್ಮಗಳನ್ನು ಇವನು ಕೇಳಿದ್ದ ಅದನ್ನು ಆಚರಣೆಗೆ ತಂದ. ಅವಾಪ ಪರಮಾನುಗತಿಂ, ಸದ್ಗತಿಯನ್ನು ಕೂಡ ಪಡ್ಕೊಂಡ. ತಮಪ್ಪೇತಾನ್ ಮಹಾಭಾಗ. ಅದರಿಂದ ವಸುದೇವನೇ, ನಾರದರು ವಸುದೇವನಿಗೆ ಹೇಳಿದ್ರು, ಇದನ್ನೆಲ್ಲ ಕೇಳಿದ್ಯಲ್ಲ, ಕೇಳಿದ ಭಾಗವತ ಧರ್ಮಗಳನ್ನ ಶ್ರದ್ಧೆಯಿಂದ ಅನುಷ್ಠಾನಕ್ಕೆ ತಾ. ಮತ್ತೆ ನಿಸ್ಸಂಗೋ ಯಾಸ್ಯಸೆ ಪರಂ, ಎಲ್ಲ ಸಂಘವನ್ನು ತೊರೆದು ಪರಮಾತ್ಮನನ್ನು ನೀನು ತಲುಪುತ್ತೆ. ಯುವಯೋ ಖಲು ದಂಪತ್ಯೋ ಯಶಸಾ ಪೂರಿತಂ ಜಗತ್ ಪುತ್ರತಾಮಗವದ್ಯದ್ವಾಂ ಭಗವಾನ್ ಈಶ್ವರೋ ಹರಿಹಿ. ನೀವು ದಂಪತಿಗಳು, ವಸುದೇವ ದೇವಕಿ ದಂಪತಿಗಳು ತುಂಬಾ ಕೀರ್ತಿಶಾಲಿಗಳಾದ್ರಿ ನೀವು. ಯಾಕೆಂದ್ರೆ ಭಗವಂತ ನಿಮಗೆ ಮಗನಾಗಿ ಜನಿಸಿದ್ನಲ್ಲ, ಆ ಮೂಲಕ ನಿಮ್ಮನ್ನು ಅವನು ಹರಿಸಿದ್ದಾನೆ. ನೀವು ಅವನನ್ನು ಮಗ ಅಂತ ತಿಳಿದುಕೊಂಡು ವಾತ್ಸಲ್ಯ ತೋರಿಸಿದ್ರಿ, ಅವನನ್ನು ನೋಡಿದ್ರಿ, ಆ ಮಗುವನ್ನ ತಬ್ಬಿಕೊಂಡ್ರಿ, ಅದನ್ನು ಮಾತಾಡಿಸಿದ್ರಿ, ಅದ್ರ ಜೊತೆಗೆ ಮಲಗಿದ್ರಿ, ಅದ್ರ ಜೊತೆಗೆ ಕೂತ್ಕೊಂಡ್ರಿ, ಅವನ ಜೊತೆಗೆ ಊಟ ಮಾಡಿದ್ರಿ. ಆತ್ಮಾವಾಂ ಪಾವಿತಃ, ನಿಮ್ಮ ಸ್ವರೂಪ ಇದರಿಂದ ಪವಿತ್ರವಾಗಿ ಹೋಯಿತು. ಪುತ್ರ ಸ್ನೇಹಂ ಪ್ರಕುರ್ವತೋಹ. ಇವೆಲ್ಲನೂ ಅಷ್ಟೇ. ನಾನು ಮೊನ್ನೆ ದಿವಸ ಹೇಳಿದಂತೆ ವಸುದೇವ ದೇವಕಿಯರಿಗೆ ಆ ಭಗವಂತ ತಾನೇ ಮಗನಾಗಿ ಜನಿಸಿದ್ದ, ಅವರು ಪವಿತ್ರರಾದರು. ನಾವು ಕೂಡ ಸರ್ವೇಶಾಂ ಆತ್ಮದೋಷ್ಯಾತ್ಮ ಪಿತಾ ಮಾತಾ ಸ ಈಶ್ವರ ಅಂತ ಹೇಳುವಂತೆ ಆ ಭಗವಂತ ಕೇವಲ ವಸುದೇವ ದೇವಕಿಯರಿಗೆ ಮಗ ಅಲ್ಲ, ನಮಗೂ ಮಗನೇ ಆಗಿದ್ದಾನೆ. ನಾವು ಮಗಳನ್ನು ಪಡ್ಕೊಂಡಾಗ ಆ ಮಗಳಲ್ಲಿ ಅವನು ಸ್ತ್ರೀ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಮಗನನ್ನು ಪಡ್ಕೊಂಡಾಗ ಅವಳಲ್ಲಿ ಅವನು ಆ ಮಗುವಿನಲ್ಲಿ ಪುರುಷ ರೂಪದಿಂದ ಅವನು ಸನ್ನಿಹಿತನಾಗಿದ್ದಾನೆ. ಮತ್ತೆ ಆ ಮಗುವಿನಲ್ಲಿ ಈ ಜೀವ ಏನಿದೆ, ಪ್ರಾರಬ್ಧ ಕ್ರಮದಿಂದ ಪೀಡಿತವಾದ ಜೀವ ಅನೇಕ ಶರೀರಗಳಲ್ಲಿ ಬಂದಿರುವಂತಹ ಈ ಜೀವದಲ್ಲಿ, ಹುಟ್ಟಿರುವ ಈ ಜೀವದಲ್ಲಿ ನಾವು ಪರಮಾತ್ಮನ ಸಾನ್ನಿಧ್ಯವನ್ನು ಕಾಣ್ತಾ ಹೋದ್ರೆ ಆತ್ಮಾವಾಂ ಪಾವಿತಃ, ನಮ್ಮ ಶರೀರ ಮನಸ್ಸು ಕೂಡ ಪವಿತ್ರ ಆಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಕೇವಲ ಮೋಹದಲ್ಲಿ ಬಂಧಿತರಾಗಿ ಮುಂದುವರೆದು ಬಿಟ್ರೆ ಸಂಸಾರ ಹಿಂದೆ ಅನೇಕ ಜನ್ಮಗಳು ಕಳೆದು ಹೋದು ಈಗಲೂ ಇದೊಂದು ಕಳೀತದೆ. ಹಿಂದಿನಂತೆ ಇದು ಒಂದು ಹೆಚ್ಚಿನ ಲಾಭ ಇಲ್ಲ ಅಂತ ಆದಿತ್ತು. ನೀವು ಅವನ ತಂದೆ ತಾಯಿಂದ್ರು ಇಷ್ಟು ಮಾಡಿದ್ರಿ. ನೀವು ಅವನು ವಾಸ್ತವಿಕವಾಗಿ ನಿಮ್ಮಂತೆ ಯಾವ ಪ್ರೀತಿಯೂ ಇಲ್ಲದ, ಯಾವತ್ತೂ ಅವನನ್ನು ದ್ವೇಷಿಸ್ತಾ ಇದ್ದಂಥ ಶಿಶುಪಾಲ, ಪೌಂಡಕ, ಸಾಲ್ವ ಮೊದಲಾದವರೆಲ್ಲ ಮಲ್ಕೊಳ್ಳುವಾಗ, ನಿಂತಿರುವಾಗ, ಓಡಾಡುವಾಗೆಲ್ಲ ಅದನ್ನು ನೆನಪಿಸ್ಕೋತಾ ಇದ್ರು. ಏನನ್ನು ನೆನಪಿಸ್ಕೋತಾ ಇದ್ರು? ಕೃಷ್ಣನ ನಡೆ, ಅವನು ಹೇಗೆ ನಡ್ಕೊಂಡು ಬರ್ತಾನೆ,
ಗತಿ ವಿಲಾಸ. ನಾನು ಅವತ್ತು ಹೇಳಿದೆ, ವಿಲಾಸ ಅನ್ನೋದು ಹೆಣ್ಣಿನ ಗುಣ. ಕೃಷ್ಣನಿಗೆ ಅದನ್ನು ಹೇಳೋದು ಬಹಳ ಅದ್ಭುತವಾಗಿದೆ. ಯಾಕೆಂದ್ರೆ ಸ್ತ್ರೀರೂಪಸ್ಯೇವ ಪುಂರೂಪ. ಭಗವಂತ ಅವನು ವಿಲಾಸವನ್ನು ತೋರಿಸ್ತಾನೆ. ಕೃಷ್ಣನಾಗಿಯೂ ಕೂಡ ಉಳಿದ ಪುರುಷರಂತೆ ಅಲ್ಲ, ಉಳಿದ ಸ್ತ್ರೀಯರಂತೆನೂ ಅಲ್ಲ. ಅಂಥದ್ದೊಂದು ಅವನು ಸ್ತ್ರೀಯೂ ಆದ್ರಿಂದ ವಿಲಾಸವೂ ಅವನಿಗೆ ಉಚಿತವೇ. ವಿಲಾಸ ಅನ್ನೋ ಶಬ್ದ ಕೇವಲ ಹೆಣ್ಣಿನ ವಿಲಾಸವನ್ನು, ಹೆಣ್ಣಿನ ವಯ್ಯಾರವನ್ನು ಮಾತ್ರ ಹೇಳಬೇಕಂತ ಏನಿಲ್ಲ, ಪುರುಷನನ್ನು ಹೇಳಬಹುದು. ಯಾವುದೋ ಒಬ್ಬ ಬೇರೆ ಪುರುಷನಿಗೆ ವಿಲಾಸ ಅಂತ ಹೇಳಿದರೆ, ಅವನ ವಿಲಾಸ ಅಂತ ಹೇಳಿದ್ರೆ, ಇದು ಒಂದು ಲೀಲಾ ವಿಲಾಸ ಅಂತ ವರ್ಣನೆ ಮಾಡಿದ್ರೆ ಅವನು ವಿಹಾರಗಳು ಅಂತ ಅಷ್ಟೇ ಅರ್ಥ. ಯಾಕಂದ್ರೆ ಅವನಿಗೆ ಸ್ತ್ರೀರೂಪ ಇಲ್ಲ. ಪರಮಾತ್ಮನಿಗೆ ವಿಲಾಸ ಅಂತ ಹೇಳಿದ್ರೆ ಸ್ತ್ರೀರೂಪವೂ ಇದೆ, ಅದರಿಂದ ಈ ಶಬ್ದ ಪೂರ್ಣವಾಗಿ ಅವನಿಗೆ ಉಚಿತ. ಗತಿ ವಿಲಾಸ ವಿಲೋಕನಾದ್ಯೈಹಿ, ಅವನ ಕಣ್ಣೋಟ, ಇದನ್ನು ನಾವು ಧ್ಯಾನಿಸಬೇಕು. ಹೀಗೆ ಇದೆಲ್ಲ ನಮ್ಮ ಧ್ಯಾನಕ್ಕೆ ತಂದ್ಕೊಳ್ಬೇಕಾದಂಥ, ನಮ್ಮ ಉಪಾಸನೆಗೆ ತಂದ್ಕೊಳ್ಬೇಕಾದಂಥ ವಿಷಯಗಳಿವೆಲ್ಲ. ಭಗವಂತ ಹೇಗೆ ನಡ್ಕೊಂಡು ಬರ್ತಾನೆ, ಅದು ಮದಗಜದಂತೆ ನಡ್ಕೊಂಡು ಬರ್ತಾನೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅವನ ವಿಲಾಸ, ಅವನ ಕಣ್ಣೋಟ, ದೃಷ್ಟ್ಯಾ ವಾಚಾಚ ರಕ್ಷತೆ ಅಂತ ಇದೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ. ಅವನು ತನ್ನ ಕಣ್ಣೋಟದಿಂದ ಮತ್ತೆ ತಾನು ಉಪದೇಶಿಸುವ ಶಾಸ್ತ್ರದ ಮೂಲಕ ಹೀಗೆ ಜಗತ್ತನ್ನು ಪಾಲಿಸ್ತಾನೆ ಅಂತ ಶಾಸ್ತ್ರದಲ್ಲಿದೆ. ಅದರಿಂದ ಇವೆಲ್ಲವನ್ನು ನಾವು ಧ್ಯಾಯಂತ ಆಕೃತ ದಿಹ್ಯಾಹ, ಅವರೆಲ್ಲ ಧ್ಯಾನಿಸ್ತಾ ಇದ್ರು, ನಾವು ಕೂಡ ಹಾಗೆ ಧ್ಯಾನಿಸಬೇಕು. ಅವರೆಲ್ಲ ವಸ್ತುತಃ ಭಗವಂತನ ದ್ವೇಷಗಳು, ಆದರೂ ಭಗವಂತನ ಬಗ್ಗೆ ಇಂಥದೊಂದು ತಾದಾತ್ಮ್ಯ ಬೆಳೆಸ್ಕೊಂಡಿದ್ರು. ಯಾಕೆಂದ್ರೆ ಒಳಗೆ ಎರಡು ಜೀವಗಳಿದ್ದವು. ಎರಡು ಜೀವಗಳಿದ್ದು ಅದರಲ್ಲಿ ಒಂದು ಜೀವ ಭಗವಂತನನ್ನು ದ್ವೇಷಿಸ್ತಾ ಮುಂದುವರಿಯಿತು, ಮತ್ತೊಂದು ಜೀವ ಭಗವಂತನನ್ನ ಭಕ್ತಿಯಿಂದ ಭಜಿಸ್ತಾ ಮುಂದುವರಿಯಿತು. ಭಕ್ತಿಯಿಂದ ಭಜಿಸಿದವರಿಗೆ ಸದ್ಗತಿ ಆಯಿತು, ದ್ವೇಷದಿಂದ ಅವನನ್ನ ಯಾವತ್ತೂ ಕೂಡ ಅವನ ಬಗ್ಗೆ ಕ್ರೋಧವನ್ನೇ ಮುಂದುವರಿಸಿದವರಿಗೆ ದುರ್ಗತಿ ಆಯಿತು. ಕೃಷ್ಣ ಅವನೇನಾಗಿದ್ದಾನೆ? ಕೃಷ್ಣೇ ಸರ್ವಾತ್ಮನೀಶ್ವರೇ, ಅವನು ಸರ್ವಾತ್ಮನಾಗಿದ್ದಾನೆ, ಎಲ್ಲವನ್ನೂ ಕೂಡ ತನ್ನಲ್ಲಿ ತುಂಬಿಕೊಂಡಿದ್ದಾನೆ, ಅಚಿಂತ್ಯ ಶಕ್ತಿಯನ್ನು ಮರೆಮಾಚಿಕೊಂಡಿದ್ದಾನೆ. ಅವನ ಮಗ ಅಂತ ಕೇವಲ ಭ್ರಮಿಸಿ ಮೋಹ ಹೋಗಬೇಡಿ ಅಂತ ಕೇಳ್ತಾರೆ. ಇದು ಮಾಪತ್ಯ ಬುದ್ಧಿರ್ವಕೃತಾಹ ಕೃಷ್ಣೇ ಸರ್ವಾತ್ಮನೀಶ್ವರೇ. ಇದು ನೋಡಿ, ಮಾಯಾ ಮನುಷ್ಯ ಭಾವೇನ, ತನ್ನ ಮಾಯೆಯಿಂದ ತನ್ನ ಸ್ವೇಚ್ಛೆಯಿಂದ ಮನುಷ್ಯರಂತೆ ಅವನು ಇಲ್ಲಿ ಬಂದಿದ್ದಾನಷ್ಟೇ. ವಸ್ತುತಃ ಅವನು ಮನುಷ್ಯ ಅಲ್ಲ. ಭಗವಂತನೇ ಮಗನಾಗಿ ಬಂದರೂ ಕೂಡ ಅವನ ಮಾಯೆಯಿಂದ ವಶೀಭೂತರಾಗಿ ಇವರಿಗೆ ಇದೊಂದು ಲೌಕಿಕ ಮಗು ನಮ್ಮಂತೆ ಅನಿಸಿಬಿಟ್ಟಿತ್ತು ಅಂತ ಭ್ರಮೆ ಅದಕ್ಕೆ ಬಂದಿತ್ತು. ಹಾಗೆ ಭ್ರಮೆ ಮಾಡಬೇಡ್ರಿ ಅಂತ ನಾರದ ಹೇಳಿದ್ದ. ಹಿಂದೂನು ಹೇಳಿದ್ದ. ಗರ್ಗಾಚಾರ್ಯನೇ ಈ ಬಲರಾಮ ಮತ್ತು ಕೃಷ್ಣರಿಗೆ ನಾಮಕರಣ ಮಾಡುವಾಗ ಸುಮ್ಮನೆ ನಿಮ್ಮ ಮಗ ಅಂತ ತಿಳ್ಕೊಂಡ್ ಬಿಡ್ಬೇಡಿ, ಇವರಿಬ್ಬರು ನರನಾರಾಯಣರು ಅಂತೆಲ್ಲ ಹಿಂದೆ ಉಪದೇಶ ಮಾಡಿದ್ದ. ಶೇಷ ಮತ್ತೆ ವಿಷ್ಣುಗಳು ಇವರಿಬ್ರು ಅಂತ ಹಿಂದೆ ಉಪದೇಶ ಮಾಡಿದ್ದ. ಭಗವಂತನೇ ಮಗನಾಗಿ ಬಂದಿದ್ರು, ಸ್ವಯಂ ತಾವು ಕೂಡ ಅದಿತಿ ಕಶ್ಯಪರಾಗಿದ್ರು, ಅವರಿಗಿಂತ ಭ್ರಮೆ ಬಂದ್ಬಿಡ್ತು. ಆ ಭಗವಂತನ ಕಣ್ಣಾರಿ ನಿತ್ಯ ನೋಡ್ತಾ ಇದ್ರು ಅದು ದೇವರಲ್ಲ, ನಮ್ಮಂತೆ ಒಂದು ಮಗುವಂತ ನಡುವೆ ಅನಿಸುವಂತಹ ಪ್ರಸಂಗ ಬಂದಿತ್ತು. ಇನ್ನು ನಮಗೆ ಶಾಸ್ತ್ರ, ನೀವು ನಿಮ್ಮ ಮಕ್ಕಳಲ್ಲಿ ದೇವರನ್ನು ಕಾಣ್ರಿ ಅಂತ ಅಂದ್ಬಿಟ್ರೆ ನಾವೊಂದು ಕಾಣೋದು ಹೇಗೆ? ಕಾಣ್ತೀವಿ. ಶಾಸ್ತ್ರದಲ್ಲಿ ಪ್ರವಚನದಲ್ಲಿ ಹೇಳಿ ವಾಸ್ತವಿಕವಾಗಿ ಕಾಣಬೇಕು ಅಂತ ಹೋದ್ರೆ ಅಲ್ಲಿ ಕಾಣಿಸೋದಿಲ್ಲ, ಮತ್ತೆ ಮಗುವಾಗೆ ಕಾಣಿಸ್ತದೆ ಅದು. ಆ ಎದುರಿಗಿರುವಂತ ಜೀವ, ಆ ಜೀವದ ದೇಹ, ಇದು ನಮಗಿರುವಂತಹ ಇತಿಮಿತಿ. ವಸ್ತುತಃ ಇದರಲ್ಲಿ ನಮಗೆ ಹೇಳ್ತಿರೋದಂತ ಅರ್ಥ. ಇಲ್ಲಿ ಈ ಶಿಶುಪಾಲ ಪೌಂಡ್ರಕರ್ ಬಗ್ಗೆ ಬಂತಲ್ಲ, ಅದಕ್ಕೆ ಅಂಶ ವಿವೇಕ ಅಂತ ಒಂದು ಗ್ರಂಥ, ಅದನ್ನು ಆಚಾರ್ಯ ಉಲ್ಲೇಖಿಸ್ತಾರೆ. ಪೌಂಡ್ರಕ, ವಾಸುದೇವ ಮೊದಲಾದ ದೈತ್ಯರಲ್ಲೂ ಕೂಡ ಸುರಾಂಶಾಹ ಸಂತಿ, ಎಲ್ಲಾ ಕಡೆ ದೈತ್ಯರ ದೇವತೆಗಳ ಅಂಶರಿದ್ದಾರೆ. ಬಹುಮಾನ ಫಲಂ ವಿಷ್ಣು ತೇ ಯಾಂತಿ ಆದಾಯ ಸದ್ಗತಿಂ. ಆ ದೇಹ ಭಗವದ್ಭಕ್ತಿ ಮಾಡಿದಾಗ, ಪೂಜೆ ಮಾಡಿದಾಗ ಅದರ ಫಲವನ್ನ ಆ ದೇವತೆಗಳು ಸ್ವೀಕರಿಸ್ತಾರೆ, ಮತ್ತೆ ಸದ್ಗತಿಯನ್ನು ಪಡ್ಕೋತಾರೆ. ಭಗವಂತನನ್ನು ದ್ವೇಷದ ಫಲವಾಗಿ ಏನ್ ಪಡ್ಕೋಬೇಕೋ ಅದನ್ನ ದುಷ್ಟನ್ನು ಪಡ್ಕೋತಾರೆ ಅಂತ ಮಾತಿದೆ. ಅಥೋ ನೈವ ವಿದ್ವೇಷೋ ವಿಷ್ಣು ಕಾರ್ಯ ಕಥಂಚನ. ಯಾವತ್ತೂ ಕೂಡ ಭಗವಂತನನ್ನು ಆ ಕಾರಣಕ್ಕಾಗಿ ನಾವು ದ್ವೇಷಿಸಬಾರದು, ಅವನ ಬಗ್ಗೆ ಅದಮ್ಯವಾದಂತಹ ಪ್ರೀತಿಯನ್ನೇ ಅದಕ್ಕೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಇದೆ. ಭೂಭಾರಭೂತರಾದ ರಾಕ್ಷಸರನ್ನ ಮತ್ತಿತರರನ್ನು ವಧಿಸುವುದಕ್ಕಾಗಿ
ಸಜ್ಜನರನ್ನು ಕಾಪಾಡುವುದಕ್ಕಾಗಿ ಅವನು ಅವತರಿಸಿದ್ದಾನೆ. ಇಲ್ಲಿ ಲೋಕಕ್ಕೆ ನೆಮ್ಮದಿ ಕೊಡಬೇಕು ಅಂತ ಅವನ ಅವತಾರವಾಗಿದೆ. ಅವತೀರ್ಣ ಅಸ್ಯ ನಿರ್ವೃತ್ಯೈ ಯಶೋ ಲೋಕೆ ವಿತನ್ವತೆ, ತನ್ನ ಕೀರ್ತಿಯನ್ನು ಎಲ್ಲ ಕಡೆ ಹರಡಿಸ್ತಾ ಇದ್ದಾನೆ. ಅವನ ಬಗ್ಗೆ ನೀವು ಕೇವಲ ನಿಮ್ಮ ಮಗ ಅಂತ ಭ್ರಮೆ ಬೇಡ. ಅವತೀರ್ಣ ಅಸ್ಯ ನಿರ್ವೃತ್ಯೈ, ಈ ಜಗತ್ತಿನ ಶಾಂತಿಗಾಗಿ ಕೃಷ್ಣ ಅಂತ ಹೆಸರು. ಅದನ್ನು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕೃಷಿರ್ ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿವಾಚಕ ಅಂತ ವರ್ಣಿಸಿದ್ದಾರೆ. ಕೃಷ ನ ಅಂತಿದೆಯಲ್ಲ, ಶ ಅಂದ್ರೆ ಆತ್ಮ, ನ ಅಂದ್ರೆ ಬಲಸ್ವರೂಪ, ಆದರೆ ನಮ್ಗೆ ಗೊತ್ತಿದೆ, ಅದು ಹಿಂದೆ ನೋಡಿದ್ದೀವಿ. ವಿಷ್ಣು ಶಬ್ದದಲ್ಲಿ ಶ ಮತ್ತು ನಗಳು ಏನನ್ನು ಹೇಳ್ತಾವ, ಕೃಷ್ಣ ಶಬ್ದದಲ್ಲಿಯೂ ಕೂಡ ಅದೇ ಶಕಾರ ಇದೆ, ಅದೇ ನಕಾರ ಇದೆ, ಅದನ್ನೇ ಹೇಳ್ತದೆ. ಅದಲ್ಲದೆ ಕೃಷ್ ಅಂತಂದ್ರೆ ಭೂ ಅಂತ ಅರ್ಥ. ಈ ಭೂಮಿ ಕೃಷಿ ಭೂವಾಚಕ ಶಬ್ದ, ಈ ಭೂಮಿಯ ಆನಂದಕ್ಕಾಗಿ ಬಂದವನು. ನಶ್ಚ ನಿರ್ವೃತ್ತಿ ವಾಚಕ, ನಿರ್ವೃತ್ತಿ ಅಂದ್ರೆ ದುಃಖವನ್ನು ಕಳೆದು ಆನಂದ ಕೊಡೋದು, ಅದಕ್ಕಾಗಿ ಬಂದವನಾದ್ರಿಂದ ಅವನು ಕೃಷ್ಣ ಅಂತ ಕರೀತಾರೆ. ಉದ್ಯೋಗ ಪರ್ವದಲ್ಲಿ ಶಬ್ದಗಳ ನಿರ್ವಚನದಲ್ಲಿ ಈ ಮಾತಿದೆ. ಇಲ್ಲಿ ನಿರ್ವೃತ್ತಿ ಅಂತ ಬಂತಲ್ಲ, ಅದಕ್ಕಾಗಿ ಅದನ್ನು ಕೂಡ ನೆನಪು ಮಾಡಿಕೊಂಡೆ ಅಲ್ಲಿ ಬಂದದ್ದನ್ನು. ಯಶೋ ಲೋಕೆ ವಿತನ್ವತೆ ತಸ್ಯ ನಾಮ ಮಹದ್ಯಶಃ, ಜಗತ್ತಿನಲ್ಲಿ ತನ್ನ ಕೀರ್ತಿಯನ್ನು ಹರಡಿಸ್ತಾನೆ ಅಂತಿದೆಯಲ್ಲ. ಮಹಾನಾರಾಯಣ ಉಪನಿಷತ್ನಲ್ಲಿ, ಯಜುರ್ವೇದದ ಮಹಾನಾರಾಯಣ ಉಪನಿಷತ್ನಲ್ಲಿ ಅವನಿಗೆ ತಸ್ಯ ನಾಮ ಮಹದ್ಯಶಃ, ಮಹದ್ ಯಶಸ್ಸು ಅಂತ ಅವನ ಹೆಸರಿದೆ. ಯಶಸ್ಸು ಅಂತಾನೆ ಅವನ ಹೆಸರಿದೆ, ಹಾಗೇನೇ ಇದೆ. ನೈನ ಮೂರ್ಧ್ವಂ ನ ತಿರಿಯಂಚಂ ನ ಮಧ್ಯೆ ಪರಿಜಗೃಭೃತ ನ ತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ ಅಂತ ಪೂರ್ಣ ಆ ವೇದವಾಕ್ಯ. ನೈನ ಮಧ್ಯೆ ನ ತಸ್ಯೇಷೇ ಕಶ್ಚನ, ಆ ಪರಮಾತ್ಮನನ್ನು ಮೀರಿ ಹೋಗುವುದು ಯಾರಿಗೂ ಸಾಧ್ಯವಿಲ್ಲ, ಅವನ ಮಾಯೆಯನ್ನು ಮೀರಿ ಹೋಗುವುದೇ ಯಾರಿಗೂ ಸಾಧ್ಯವಿಲ್ಲ. ತಸ್ಯ ನಾಮ ಮಹದ್ಯಶಃ, ಅವನಿಗೆ ಮಹತ್ ಯಶಸ್ಸು ಅಂತ ಹೀಗೆ ಹೆಸರಿದೆ. ಯಶೋ ಯಶಸ್ವರೂಪತ್ವ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ ತಾನೇ ಕೀರ್ತಿಯ ಸ್ವರೂಪನಾದ್ದರಿಂದ ತನ್ನ ಕೀರ್ತಿಯನ್ನೆಲ್ಲ ಕಡೆ ಹರಡಲಿಕ್ಕೆ ಬಿಟ್ಟವನೇ ಅವನಾದ್ರಿಂದ ಅವನಿಗೆ ಯಶಸ್ಸು ಅಂತ ಹೆಸರು ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ. ಯಶೋ ಹಿ ಅಲಂ ಪ್ರಸಿದ್ಧತ್ವಾತ್, ಯಶಃ ಯಶಸ್ವರೂಪತ್ವಾತಲ್ಲ, ಯಶೋ ಹಿ ಅಲಂ ಪ್ರಸಿದ್ಧತ್ವಾತ್. ಭಗವಂತನಿಗೆ ಯಶಸ್ಸನ್ನೋ ನಾಮ ಯಾಕೆ? ಅಲಂ ಚೆನ್ನಾಗಿ ಪ್ರಸಿದ್ಧನಾದ್ರಿಂದ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಆದಿಯಲ್ಲಿ ವೇದದ ಶಾಸ್ತ್ರಗಳ ಆರಂಭದಲ್ಲಿ, ಕೊನೆಯಲ್ಲಿ, ನಡುವೆ ಎಲ್ಲಿ ಹೋದ್ರೂ ಇವನೇ ಕೀರ್ತಿತನಾಗಿದ್ದಾನೆ. ಯಶಃ ಹಿ ಅಲಂ ಪ್ರಸಿದ್ಧತ್ವ ಅಂತ ಭಾಗವತ ತಾತ್ಪರ್ಯ 1-2ನೇ ಸ್ಕಂದಗಳಲ್ಲಿ ಎಲ್ಲೋ ಈ ಮಾತಿದೆ. ಮಹಾನಾರಾಯಣ ಉಪನಿಷತ್ನಲ್ಲಿ ತಸ್ಯ ನಾಮ ಮಹದ್ಯಶಃ ಅಂತ ಹೀಗಿದೆ. ಇವನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಬ್ರಹ್ಮಯಜ್ಞದಲ್ಲಿ ನಾವು ಬಳಕೆ ಮಾಡ್ಕೊಳ್ಬಹುದಾದಂಥ ಮಾತುಗಳಿವೆಲ್ಲ. ಯಶಃ ಹಿ ಅಲಂ ಪ್ರಸಿದ್ಧತ್ವ ಅಂತ ಭಾಗವತ ತಾತ್ಪರ್ಯದ ವಾಕ್ಯ, ತಸ್ಯ ನಾಮ ಮಹದ್ಯಶಃ ಅನ್ನುವ ಯಜುರ್ವೇದದ ಮಾತು, ಎಲ್ಲವೂ ಕೂಡ ಬ್ರಹ್ಮಯಜ್ಞದಲ್ಲಿ ನಾವು ನಿತ್ಯಾನುಸಂಧಾನಕ್ಕೆ ಉಪಯೋಗ ಮಾಡಿಕೊಳ್ಬಹುದಾದಂತಹ ಕೆಲವು ವಾಕ್ಯಗಳು. ಯಶೋ ಲೋಕೆ ವಿತನ್ವತೆ, ಇದನ್ನೆಲ್ಲ ಕೇಳಿ ಆ ವಸುದೇವನಿಗೆ ಬೆರಗಾಯ್ತಂತ, ಇದೇನು ಅದ್ಭುತ ಅಂತ ಹೇಳಿ. ದೇವಕೀಚ ಮಹಾಭಾಗ, ಅವಳು ದೊಡ್ಡ ಮಹಾಭಾಗ್ಯಳೆ. ಇವನು ಮಹಾಭಾಗ, ಅವನು ಮಹಾಭಾಗ, ಅವಳು. ಜಹತುರ್ ಮೋಹಮಾತ್ಮನಃ, ಮಗ ಅಂತಾನೆ ಮೋಹ ಇರ್ತಿತ್ತು, ಆ ಮೋಹವನ್ನು ಅವರಿಬ್ರು ಪರಿತ್ಯಜಿಸಿದ್ರು ಅಂತ ವರ್ಣನೆ ಇದೆ. ಇದೇನು ಸಾಧಾರಣವಾದ ಉಪಾಖ್ಯಾನ ಅಲ್ಲ, ಜಯಂತಿಯ ಉಪಾಖ್ಯಾನ ಅಂತಂದ್ರೆ. ಇತಿಹಾಸಮಿಮಂ ಪುಣ್ಯಂ ಧಾರಯೇದ್ಯ ಸಮಾಹಿತ, ಧಾರಯೇತ್ ಮನಸ್ಸನ್ನೇ ಧಾರಣೆ ಮಾಡ್ಕೋಬೇಕು. ಸ ವಿಧೂಯೇಹ ಶಮಲಂ ಬ್ರಹ್ಮಭೂಯಾಯ ಕಲ್ಪತೆ, ಈ ಜಗತ್ತಿನಲ್ಲಿದ್ದಾಗ ಎಲ್ಲಾ ಪಾಪಗಳನ್ನು ಕಳ್ಕೋತಾನೆ, ಮತ್ತೆ ಪರಬ್ರಹ್ಮನ ಸಾನ್ನಿಧ್ಯವನ್ನು ಪಡ್ಕೊಂಡು ತನ್ನ ಯೋಗ್ಯತೆಗೆ ಅನುಗುಣವಾದ ಪುಣ್ಯವನ್ನು ಕೂಡ ಪಡ್ಕೊಳ್ತಾನೆ. ಧಾರಯೇದ್ಯ ಸಮಾಹಿತ, ಧಾರಯೇತ್ ಅಂದ್ರೆ ತನ್ನ ಮನಸ್ಸಿನಲ್ಲಿ ಧರಿಸಿಕೊಳ್ಳುವವನು. ನಿಜಂತ ಇದೆ ಧರತಿ ಅಂತ, ಧಾರಣೆ ಅಂತ ಅದು ಕರ್ತರಿ ಪ್ರಯೋಗ. ಅದರ ನಿಜಂತ ಪ್ರಯೋಗ ಧಾರಯತೆ ಅಂತ ಹೇಳಿ, ಧಾರಯತಿ ಅಂತ ನಿಜಂತ ಪ್ರಯೋಗ. ಧಾರಯೇತ್ ಅಂದ್ರೆ ವಿಧಿಲಿಂಗ್ ಪ್ರಯೋಗ. ಧಾರಯೇತ್ ಅಂದ್ರೆ ಧರತಿ ಅಂದ್ರೆ ಧರಿಸಿಕೊಳ್ಳುತ್ತಾನೆ, ಅಂಗಿಯನ್ನು ಧರಿಸುತ್ತಾನೆ, ವಸ್ತ್ರವನ್ನು ಧರಿಸುತ್ತಾನೆ, ಹೀಗೆ. ಧಾರಯೇತ್ ಅಂದ್ರೆ ಇನ್ನೊಬ್ರು ಧರಿಸುವಂತೆ ಮಾಡುತ್ತಾನೆ. ಇವನು ಅಂಗಿ ಹಾಕೋತಾನೆ ಅಂದ್ರೆ ಧರತಿ. ಧಾರಯತಿ ಅಂದ್ರೆ ತಾಯಿ ಮಗುವಿಗೆ ಅಂಗಿಯನ್ನು ಹಾಕಿಸುತ್ತಾಳೆ. ಧಾರಯೇತ್ ಅಂತಂದ್ರೆ ಮತ್ತೊಬ್ಬರಿಗೆ ಹೇಳಿದವನು ಕೂಡ ತಾನು ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಇದನ್ನೆಲ್ಲವನ್ನು ಇನ್ನೊಬ್ಬರಿಗೆ ಮನಸ್ಸಿನಲ್ಲಿ ಇರುವಂತೆ ಹೇಳಬೇಕು ಕೂಡ. ಅದನ್ನೆಲ್ಲ ಮಾಡಿದವನು ಈ ಫಲವನ್ನು ಪಡ್ಕೋತಾನೆ ಅಂತ ಅದರ ಮಾತಿದೆ. ಮುಂದೆ ನಾವು ನೋಡಬೇಕಾದದ್ದು
ಏಕಾದಶ ಸ್ಕಂದದ 6ನೇ ಅಧ್ಯಾಯ. ಆ ಶುಕಾಚಾರ್ಯ ಉಪದೇಶ ಮಾಡಲಿಕ್ಕೆ ತೊಡಗಿದ್ರಂತೆ ಮುಂದಿನಂತೆ ಪರೀಕ್ಷಿತ್ ರಾಜನಿಗೆ. ನಾರದರು ವಸುದೇವನಿಗೆ ಉಪದೇಶ ಮಾಡಿ ಹೊರಟೋದ್ಮೇಲೆ ಮುಂದೆ ಏನಾಯಿತು ಆ ಕಥೆಯನ್ನ ಅವ್ರು ಹೇಳಿದ್ರು. ಚತುರ್ಮುಖ ಬ್ರಹ್ಮದೇವ ಸನಕಾದಿ ಮುನಿಗಳು ದೇವತೆಗಳು ಇವರೆಲ್ಲರನ್ನೂ ಕರ್ಕೊಂಡು ಉಳಿದು ಪ್ರಜಾಪತಿಗಳನ್ನು ಕರ್ಕೊಂಡು ಋಷಿಗಳನ್ನೆಲ್ಲ ಕರ್ಕೊಂಡು ಕೃಷ್ಣನ ದರ್ಶನಕ್ಕಾಗಿ ಬಂದರು. ಅಲ್ಲಿ ಅವರಲ್ಲಿ ಮೊದಲು ಯಾರ್ಯಾರಿದ್ರು? ಭವಶ್ಚ ಮೊದಲು ಚತುರ್ಮುಖ ಬ್ರಹ್ಮ ಇದ್ದ. ಭೂತ ಭವಿಷ್ಯಗಳಿಗೆ ಅಧಿಪತಿಯಾದಂತಹ ರುದ್ರದೇವ ತನ್ನ ಗಣಗಳ ಜೊತೆಗೆ ಹೊರಟು ಬಂದ. ಮರುದ್ಗಣಗಳ 49 ಜನ ಮರುತ್ಗಳಿಗೆ ಅಧಿಪತಿಯಾದಂತಹ ಇಂದ್ರ ಕೂಡ ಅಲ್ಲಿದ್ದ. ದ್ವಾದಶ ಆದಿತ್ಯರಿದ್ರು, ವಸುಗಳು, ಅಶ್ವಿನಿ ದೇವತೆಗಳು ಮೊದಲಾದವರೆಲ್ಲ ಇದ್ರು. ಬೃಹಸ್ಪತಿ, ರುದ್ರರು, ವಿಶ್ವೇ ದೇವತೆಗಳು, ಸಾಧ್ಯರು, ಅಪ್ಸರು, ನಾಗರು, ಸಿದ್ಧರು, ಚಾರಣರು ಎಲ್ಲ ಇದ್ರು. ಇದನ್ನು ಗಮನಿಸಿ, ಶ್ಲೋಕ ತಾರತಮ್ಯ ಪ್ರಕಾರ ಇದೆ ಅದೆಲ್ಲ. ತತ್ರ ಬ್ರಹ್ಮ ಅಥ ಬ್ರಹ್ಮ ಅಂತ ಬ್ರಹ್ಮನ ಹೆಸರು ಮೊದಲಿದೆ. ರುದ್ರ ಆಮೇಲಿದ್ದಾನೆ. ಇಂದ್ರೋ ಮುಂದೆ ಇಂದ್ರ ಇದ್ದಾನೆ 8ನೇ ಕಕ್ಷಾದಲ್ಲಿ. ಮರುತ್ತುಗಳು, ಆದಿತ್ಯಾಹ ದ್ವಾದಶಾದಿತ್ಯರು, ಮರುತ್ತುಗಳು ಮತ್ತು ದ್ವಾದಶಾದಿತ್ಯರು. ದ್ವಾದಶಾದಿತ್ಯರಲ್ಲಿ ಕೆಲವರನ್ನು ಹೊರತುಪಡಿಸಿದ್ರೆ ಹೆಚ್ಚಿನವರೆಲ್ಲ ಇಲ್ಲಿದ್ದಾರೆ, 18ನೇ ಕಕ್ಷಾದಲ್ಲಿದ್ದಾರೆ. ವಸುಗಳು, ಅಶ್ವಿನಿ ದೇವತೆಗಳು ಸರಿಯಾಗಿ ಎಲ್ಲ 18ರಲ್ಲಿದ್ದಾರೆ. ಋಭುಗಳು ಅವರು ಅಲ್ಲೇ ಇದ್ದಾರೆ. ಅಂಗಿರಸ್, ರುದ್ರಾಹ, ಏಕಾದಶ ರುದ್ರರು, ಅವರಲ್ಲಿ ಒಬ್ಬ ಮಹಾರುದ್ರನನ್ನು ಹೊರತುಪಡಿಸಿದ್ರೆ ಉಳಿದವರು ಇಲ್ಲಿದ್ದಾರೆ. ವಿಶ್ವೇ ಸಾಧ್ಯಾಸ್ಯ ದೇವತಾಹ ಗಂಧರ್ವಾಪ್ಸರಸಃ ಕೆಳಗೆ ಬಂತು ಕಕ್ಷಾ ತಾರತಮ್ಯ. ಇದನ್ನು ನಾವು ಗಮನಿಸೋದಿಲ್ಲ ಕೆಲವು ಕಡೆ. ಅದು ಶಾಸ್ತ್ರದಲ್ಲಿ ಎಲ್ಲಿದೆ? ಆಚಾರ್ಯನು ಸ್ವಂತ ಹೇಳಿದ್ದಾರೆ ತಾರತಮ್ಯ ಅಂತ ಹೀಗೆಲ್ಲ ಅಂತಿರ್ತೇವೆ. ಮತ್ತೆ ಆಚಾರ್ಯ ಹೇಳಿದ ಕೆಲವು ಶ್ಲೋಕಗಳಿಗೆ ಉಪಲಬ್ಧ ಇರ್ತಿರೋದಿಲ್ಲ. ಆಚಾರ್ಯರು ಭಾಗವತದಲ್ಲಿ ಈಗ ಹೇಳಿದಾರೆ ನೋಡಿ ಅಂತ ಇದನ್ನು ತೋರಿಸಬಹುದು. ಇದನ್ನು ತೋರಿಸಿದ್ರೆ ದೊಡ್ಡ ವಿಷಯ ಆಗೋದಿಲ್ಲ, ಯಾಕಂದ್ರೆ ಇದನ್ನು ತೋರಿಸಿದ್ದಾರೆ. ಈಗ ಇದೆ ಅದು. ಇಲ್ಲದೇ ಇದ್ದು ಹೆಚ್ಚಿನ ಒಂದು ಗ್ರಂಥವನ್ನು ತೋರಿಸೋಣ, ನಿಮಗೆ ಗೊತ್ತಿಲ್ಲದೆ ಇರೋದನ್ನ. ಯಾವುದೋ ಭಿನ್ನವಾದ ಒಂದು ಗ್ರಂಥವನ್ನ, ನೀವು ಓದ್ದೇ ಇರೋ ಗ್ರಂಥ, ನೀವು ಎಲ್ಲಿ ಯಾವ ಲೈಬ್ರರಿಯಲ್ಲೂ ಹುಡುಕಿದ್ರು ಸಿಗದೇ ಇರುವ ಒಂದು ಗ್ರಂಥವನ್ನು ತೋರಿಸೋಣ ಅಂತ ಬೇರೆ ಯಾವುದನ್ನು ಉಲ್ಲೇಖ ಮಾಡಿದ್ದಾರೆ. ಇದ್ದದನ್ನು ನೀವು ತಿಳ್ಕೊಳ್ಳಿ, ನಿಮ್ಮ ಮನಸ್ಸನ್ನು ತಂದುಕೊಳ್ಳಿ. ಋಷಯ ಪಿತರಶ್ಚೈವ ಸವಿದ್ಯಾಧರ ಕಿನ್ನರಾಹ, ಚಿರಪಿತೃಗಳು ಎಲ್ಲರದೂ ಇದೆ. ಅವರೆಲ್ಲ ಭಗವಂತನನ್ನು ನೋಡ್ಬೇಕು ಅಂತ ಬಂದ್ರು. ಅವನು ಹೇಗಿದ್ದ ಅಂದ್ರೆ ನರಲೋಕ ಮನೋರಮಃ, ಭೂಲೋಕಕ್ಕೆ ಮನೋಹರನಾಗಿ ಕಂಗೊಳಿಸ್ತಾ ಇದ್ದ ಆ ಪರಮಾತ್ಮ. ಯಶೋ ವಿತನ್ವನ್ ಲೋಕೇಶು ಸರ್ವಲೋಕ ಮಲಾಪಹಂ, ತನ್ನ ಕೀರ್ತಿಯನ್ನು ಎಲ್ಲಾ ಕಡೆ ಹರಿದಿದ್ದರಿಂದ ಜಗತ್ತಿನ ದುಃಖವೂ ಕೂಡ, ಜಗತ್ತಿನ ಪಾಪವೂ ಕೂಡ ಪರಿಹೃತವಾಗಿದೆ. ಬಂದ ಕೂಡಲೇ ಎಲ್ರಿಗೂ ಕೂಡ ತನ್ನ ದರ್ಶನವನ್ನು ಅವನು ಕೊಟ್ಟ. ಕೃಷ್ಣ ಅದ್ಭುತ ದರ್ಶನಂ, ಅವನ ನೋಟವೇ ಆಗಿತ್ತು. ಹೂಮಾಲೆಗಳನ್ನು ಧರಿಸಿದ್ದ. ಅವನನ್ನ ಈ ಮುಂದಿನಂತೆ ಅವರೆಲ್ಲ ಸ್ಮರಿಸಿದ್ರಂತೆ. ನತಾಸ್ಮತೆ ತಾತ ನಾಥ ಪದಾರವಿಂದಂ, ನಿನ್ನ ಪಾದಕಮಲವನ್ನು ನಾವೆಲ್ಲರೂ ಕೂಡ ಧ್ಯಾನಿಸ್ತೇವೆ. ಬುದ್ಧೀಂದ್ರಿಯ ಪ್ರಾಣ ಮನೋಬಚೋಭಿ ನತಾಹ, ನಮ್ಮ ಬುದ್ಧಿ, ನಮ್ಮ ಇಂದ್ರಿಯಗಳು, ಇವುಗಳೆಲ್ಲದರ ಮೂಲಕವಾಗಿ ನಿನ್ನನ್ನು ನಾವು ಯಾವತ್ತು ಸ್ತುತಿಸ್ತೇವೆ. ತ್ವಂ ಮಾಯೆಯ ತ್ರಿಗುಣಯ ಆತ್ಮನಿ ದುರ್ವಿಭಾವ್ಯಂ, ಅಜಿತನೇ, ಅಜಿತ ಅಂತ ನಿನಗೆ ಹೆಸರಿದೆ. ಬೇರೆ ಯಾರಿಗೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಈ ಬ್ರಹ್ಮಾಂಡವನ್ನ ನೀನು ಈ ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಸೃಷ್ಟಿಸಿದ್ದೆ. ದುರ್ವಿಭಾವ್ಯಂ ಕೇನಾಪಿ ಭಾವಯಿತು ಕರ್ತುಂ ಅಶಕ್ಯಂ, ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಕೆಲಸವನ್ನ ನೀನ್ ಮಾಡಿದ್ದೆ. ದುರ್ವಿಭಾವ್ಯ ಅಂತ, ಭಾವನ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಭಾವನ ಅಂತ ಶಬ್ದ ಅಲ್ಲಿ ನೋಡಿದಾಗ ದುರ್ವಿಭಾವ್ಯ ಅಂತಿದೆಯಲ್ಲ, ಮೂಲದಲ್ಲೇ ಆಗಿದೆ. ಅದಕ್ಕೆ ಅರ್ಥ ಭಾವಯಿತು ಅಂದ್ರೆ ಕರ್ತುಂ ಅಂತ ಅರ್ಥ ಬರೆದಿದ್ದಾರೆ. ಮುಂದೆ ಭಾಗವತದ ತಾತ್ಪರ್ಯದಲ್ಲಿ 28ನೇ ಸ್ಕಂದದಲ್ಲಿ, 28ನೇ ಅಧ್ಯಾಯದಲ್ಲಿ, ಇದೇ ಸ್ಕಂದದಲ್ಲಿ ಅಲ್ಲೊಂದು ಹೀಗೆ ಶಬ್ದ ಇದೆ. ಅಲ್ಲಿ ಮತ್ತೆ ನಾವು ಮುಂದೆ ಹೇಗೂ ನೋಡ್ತೇವೆ. ಈಗ ಅದನ್ನು ನಿನ್ನೆ ಮೊನ್ನೆ ನೋಡೋ ಪ್ರಸಂಗ ಬಂದಿತ್ತು, ಅದಕ್ಕೆ ನಿಮ್ಮ ಎದುರಿಗೆ ಹಂಚ್ಕೊತಾ ಇದ್ದೇನೆ. ಭಾವನಾ ಅಂತ ನಾವೆಲ್ಲ ಹೆಸರು ಕೇಳಿರ್ತೇವೆ.
ಸ್ತ್ರೀಗೆ ವಾಚಕವಾದ ಶಬ್ದ ಅದು. ಭಾವನಾ ಅಂತ ಶಬ್ದ. ಸೃಷ್ಟಿ ಸ್ಥಿತಿ ಸಂಹಾರೋ ಭಾವನೆ ತವಿದೀಯತೆ ಅಂತ ಭಾಗವತ ತಾತ್ಪರ್ಯ ಇದೆ. ಹಿಂದೊಂದು ಕಡೆ ಬಂದಿದೆ. ಭಾವನಾ ಶಬ್ದದ ಅರ್ಥವನ್ನು ಆಚಾರ್ಯ ಎರಡು ಕಡೆ ಹೇಳಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಸೃಷ್ಟಿ ಸ್ಥಿತಿ ಸಂಹಾರೋ ಭಾವನಾ ಅಂತ ಸ್ತ್ರೀಲಿಂಗದಲ್ಲಿ ಇತಿ ಅವಿಧೀಯತೆ. ಮುಂದೆ 28ನೇ ಅಧ್ಯಾಯದಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರ ಭಾವನಂ ಸಮುದೀರಿತಂ ಅಂತ ನಪುಂಸಕಲಿಂಗದಲ್ಲಿ ಹೇಳಿದ್ದಾರೆ. ತದ್ಯತ್ ಕರೋತಿ ಪುರುಷ ಸ ಭಾವ ಇತಿ ಕೀರ್ತಿತಃ. ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನು ಮಾಡುವ ವ್ಯಕ್ತಿಗೆ ಭಾವ ಅಂತ ಹೆಸರು. ಇದು ಮುಂದೆ ಬರೋದು. ಈಗ ಇದನ್ನ ನಮ್ಗೆ ನೋಡಿದಾಗ ಈ ಭಾವ ಶಬ್ದ ನೋಡಿದಾಗ ಸಂಭವೋ ಭಾವನೋ ಭರ್ತ ಅಂತ ವಿಷ್ಣು ಸಹಸ್ರ ನಾವು ನೆನಪಿಗೆ ಬರಬೇಕು. ಅಲ್ಲಿ ಪ್ರಮೇಯ ಚಂದ್ರಿಕಾ ಮೊದಲಾದ ವ್ಯಾಖ್ಯಾನಗಳಲ್ಲಿ ಆ 28ನೇ ಅಧ್ಯಾಯದಲ್ಲಿ ಭಾವನಂ ಅಂತೂ ಬಂತಲ್ಲ, ಇದು ಅರ್ಷಾದ್ಯಚ್ ಪ್ರತ್ಯಯ ಬಂದಿದೆ ಅಂತ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಭಾವನಂ ಅಸ್ಯ ಸ್ಥಿತಿ ಭಾವನಃ, ಭಾವ ಅಸ್ಯ ಸ್ಥಿತಿ ಭಾವನಃ, ಭಾವ ಅಸ್ಯ ಸ್ಥಿತಿ ಭಾವ, ಭಾವನಂ ಅಸ್ಯ ಸ್ಥಿತಿ ಭಾವನಃ ಅಂತ ಹೀಗೆ ಅದನ್ನು ನಿಷ್ಪನ್ನ ಮಾಡ್ಕೋಬೇಕು. ಅರ್ಷಾದ್ಯಚ್ ಪ್ರತ್ಯಯ ಅಂದ್ರೆ ಏನು? ನಾವು ಸಂಸ್ಕೃತ ಅಧ್ಯಯನ ಮಾಡೋರಿಗೆ ಈ ವತು ಪ್ರತ್ಯಯ ಮತು ಪ್ರತ್ಯಯ ಇದೆಲ್ಲ ಗೊತ್ತಿದೆ. ಬಲವಾನ್ ಅಕಾರಾಂತ ಶಬ್ದಗಳಿದ್ರೆ ಒತ್ತಂತ ಪ್ರತ್ಯಯ ಬಂದು ಬಲವಾನ್, ಕರವಾನ್, ಪಾದವಾನ್, ಹೀಗೆಲ್ಲ ಧನವಾನ್ ಇವೆಲ್ಲ ಪ್ರತ್ಯಯಗಳು. ಆಗ ಅಕಾರಾಂತ ಶಬ್ದ ಇಲ್ಲದೇನೆ ಇಕಾರಾಂತ ಅಥವಾ ಉಕಾರಾಂತ ಏನಾದ್ರೂ ಇದ್ರೆ ಅವಾಗ ವತುಪ್ ಬದಲಾಗಿ ಮತುಪ್ ಪ್ರತ್ಯಯ ಬರಬೇಕು. ಬುದ್ಧಿಮಾನ್, ಬುದ್ಧಿವಾನ್ ಅಲ್ಲ, ಬುದ್ಧಿಮಾನ್, ಹನುಮಾನ್, ವೃದ್ಧಿಮಾನ್ ಹೀಗೆಲ್ಲ ಮತು ಪ್ರತ್ಯಯ ಬರಬೇಕು. ಉಳ್ಳವನು ಅನ್ನೋ ಅರ್ಥದಲ್ಲಿ ಬರೋ ಪ್ರತ್ಯಯಗಳಿವೆರಡು, ಒತುಪ್ ಮತ್ತು ಮತುಪ್. ಇನ್ನು ಕೆಲವು ಕಡೆ ನಿನಿ ಅಂತ ಒಂದು ಪ್ರತ್ಯಯ ಬರ್ತಿರ್ತದೆ. ಕರಿ, ಕರಹ ಅಸ್ಯ ಸ್ಥಿತಿ ಕರಿ. ಒತುಪ್ ಪ್ರತ್ಯಯ ಬಂದ್ರೆ ಇದು ತಕಾರಾಂತ ಶಬ್ದವಾಗಿ ವಿಪರಿಣತ ಆಗ್ತದೆ. ಹನುಮಾನ್ ಅನ್ನೋದು ಹನುಮತ್ ಶಬ್ದ. ಹಾಗೆ ಬುದ್ಧಿ ಬಲವಾನ್ ಅನ್ನೋದು ಬಲವತ್ ಶಬ್ದ. ತಕಾರಾಂತ ಶಬ್ದಗಳಿವೆಲ್ಲ. ನಿನಿ ಅಂತ ಪ್ರತ್ಯಯ ಬಂದ್ರೆ ಅದು ನಕಾರಾಂತ ಶಬ್ದ ಆಗ್ತದೆ. ಕರಿ ಕರಿಣೋ ಕರಿಣಃ, ಕರಹ ಅಸ್ಯ ಸ್ಥಿತಿ ಕರಿ, ನಿನಿ ಪ್ರತ್ಯಯ ಬರೋದು. ಅಂತೂ ಅಲ್ಲೂ ಶಬ್ದ ಬದಲಾವಣೆ ಹೊಂದಿಬಿಡ್ತದೆ. ನಕಾರಾಂತ ಶಬ್ದವಾಗಿ ಕರಿನ್ ಶಬ್ದ ಆಗ್ತದೆ. ಇನ್ನ ಈ ಉಳ್ಳವನು ಅನ್ನೋ ಅರ್ಥದಲ್ಲಿ ಈ ವತು ಪ್ರತ್ಯಯ, ಮತು ಪ್ರತ್ಯಯ, ನಿನಿ ಪ್ರತ್ಯಯ ಯಾವುದನ್ನೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ಇನ್ನೊಂದು ಪ್ರತ್ಯಯವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ವ್ಯಾಕರಣದಲ್ಲಿ ಹೇಳ್ತಾರೆ. ಅದಕ್ಕೆ ಅಚ್ ಪ್ರತ್ಯಯ ಅಂತ ಕರೀತಾರೆ. ಅರ್ಷಾದ್ಯ ಅಚ್ ಪ್ರತ್ಯಯ ಅಂತ ಹೇಳಿ. ಕಾಮಃ ಕಾಮಕೃತ್ಕಾಂತಹ ಕಾಮಪ್ರದ ಪ್ರಭುವು ಅಂತ ಕಾಮಃ ಅಂತ ಭಗವಂತನಿಗಿದೆಯಲ್ಲ. ಕಾಮ ಅಂದ್ರೆ ಏನು? ಬಯಕೆ. ಬಯಕೆ ಉಳ್ಳವನು ಅರ್ಥ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಉಳ್ಳವನು ಅರ್ಥ ಬರ್ಬೇಕಾದ್ರೆ ವತು ಪ್ರತ್ಯಯ ಮಾಡ್ಬೇಕು. ಕಾಮವಾನ್ ಅಂತ ಆಗಿಬಿಡ್ತದೆ. ಅಲ್ಲಿ ಕಾಮ ಅಂತಿದೆ. ಮತು ಪ್ರತ್ಯಯ ಮಾಡ್ಲಿಕ್ಕೂ ಆಗೋದಿಲ್ಲ. ನಿನಿ ಪ್ರತ್ಯಯ ಮಾಡೋಣ ಅಂದ್ರೆ ಕಾಮಿ ಅಂತ ಆಗ್ತದೆ. ಏನ್ ಮಾಡ್ಬೇಕು? ಕಾಮ ಅನ್ನುವ ಅಕಾರಾಂತ ಶಬ್ದದ ಮೇಲೆ ಅಚ್ ಪ್ರತ್ಯಯ ಮಾಡಿಬಿಟ್ರೆ ಕಾಮ ಅಸ್ಯ ಸ್ಥಿತಿ ಕಾಮ, ಜ್ಞಾನಂ ಅಸ್ಯ ಸ್ಥಿತಿ ಜ್ಞಾನ ಅಂತ ಹೀಗೆಲ್ಲ ಕೆಲವು ರೂಪಗಳನ್ನು ವ್ಯಾಕರಣದಲ್ಲಿ ಹೇಳಿದ್ದಾರೆ. ಸೃಷ್ಟಿ ಸ್ಥಿತಿ ಸಂಹಾರ ಈ ಮೂರಕ್ಕೆ ಸೇರಿ ಸಮಷ್ಟಿಯಾಗಿ ಭಾವನಾ ಅಂತ ಕರೀತಾರೆ. ಭಾವನಾ ಯಾರಿಗಿದೆಯೋ ಅವನು ಭಾವನಾ. ಅಲ್ಲಿ ಅಕಾರಾಂತ ಶಬ್ದ ಆದ್ರಿಂದ ಅಚ್ ಪ್ರತ್ಯಯ ಬಂದು ಭಾವನಂ ಅಸ್ಯ ಸ್ಥಿತಿ ಭಾವನಃ ಅಂತ ಸಂಭವೋ ಭಾವನೋ ಭರ್ತ ಅನ್ನೋದು ಭಾವನಾ ಅನ್ನೋ ಶಬ್ದದಿಂದ ಇದನ್ನ ಇಟ್ಕೊಳ್ಬೇಕು. ಸೃಷ್ಟಿ ಸ್ಥಿತಿ ಸಂಹಾರೋ ಭಾವನಂ ಸಮುದೀರಿತಂ ತದ್ಯತ್ ಕರೋತಿ ಪುರುಷ ಸ ಭಾವ ಇತಿ ಕೀರ್ತಿತಃ. ಭಗವಂತನನ್ನು ಬರೇ ಭಾವನ ಅನ್ಬೇಡ್ರಿ, ಭಾವನೂ ಹೌದು ಭಾವನೂ ಹೌದು. 2 ಅಕ್ಷರದ ಶಬ್ದದಿಂದಲೂ ವಾಚ್ಯ, 3 ಅಕ್ಷರದ ಶಬ್ದದಿಂದ ಅವನು ವಾಚ್ಯ. ಯಾಕೆಂತಂದ್ರೆ ಭಾವ ಅಂದ್ರೂ ಸೃಷ್ಟಿ ಸ್ಥಿತಿ ಸಂಹಾರ, ಭಾವನ ಅದೇಗೆ ಸೃಷ್ಟಿ ಸ್ಥಿತಿ ಸಂಹಾರಗಳು, ಹಾಗೆ ಭಾವ ಅಂದ್ರೂ ಸೃಷ್ಟಿ ಸ್ಥಿತಿ ಸಂಹಾರ ಮೂರಕ್ಕೂ ವಾಚಕನೇ ಅದು. ಭಾವ ಯಾರಿಗಿದೆಯೋ ಅವನು ಭಾವ. ಅವನಿಗಿರೋದು ಅಂದ್ರೆ ಏನರ್ಥ? ಸ್ವಯಂ ಅವನಿಗೆ ಸೃಷ್ಟಿ ಇರೋದು ಅಂದ್ರೆ ಏನರ್ಥ? ಅದು ಬಹಳ ವಿಚಿತ್ರವಾದದ್ದು. ಸ್ವಯಂ ಅವನಿಗಿದೆ ಅಂತಂದ್ರೆ ತಾನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಏನರ್ಥ? ಅದಕ್ಕೆ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ, ಜಗತ್ತನ್ನು ಪಾಲಿಸ್ತಾನೆ, ಮತ್ತೆ ಜಗತ್ತನ್ನು ನಾಶಪಡಿಸ್ತಾನೆ ಕೂಡ. ಇದು ಅವನ ಗುಣ. ಅದಲ್ಲದೇನೆ ತನಗೆ ಉತ್ಪತ್ತಿ ಇದೆ, ತನಗೆ ನಾಶ ಇದೆ ಅಂತ ಬಂತಲ್ಲ ನೀವು. ಧನ ಉಳ್ಳವನು ಅರ್ಥ, ಧನ ತನಗಿದೆ ಅಂತ ಅರ್ಥ ಅಲ್ವಾ? ಬುದ್ಧಿ ಇದೆ ಅಂದ್ರೆ ಬುದ್ಧಿ ತನಗಿದೆ ಅಂತ. ತನಗೆ ಸೃಷ್ಟಿ ಇದೆ, ತನಗೆ ನಾಶ ಇದೆ, ತನಗೆ ಪಾಲನೆ ಇದೆ ಅಂತ ಹೇಳಿದಂತೆ ಬಂತಲ್ಲ. ಅದು ಹೇಗೆ ಅಂತಂದ್ರೆ ಅದನ್ನ ಅದೇ 28ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಭಗವಂತನಿಗೂ ನಾಶ ಇದೆ, ಭಗವಂತನಿಗೂ ಸೃಷ್ಟಿ ಇದೆ, ಭಗವಂತನಿಗೂ ಉತ್ಪತ್ತಿ ಇದೆ ಅಂತ ಅಲ್ಲಿ ಹೇಳ್ತಾರೆ.
ಅನ್ಯಸ್ಮಾತ್ ಸೃಷ್ಟಿ ಸಂಹಾರೋ ಸ್ಥಿತಿಶ್ಚ ಪರಮಾತ್ಮನಃ ನಿರೂಪಿತ ನ ವಿದ್ವದ್ಭಿಃ ಪ್ರಮಾಣಾಭಾವತೋ ಹರೇಃ. ಇನ್ನೊಬ್ಬರಿಂದ ಸೃಷ್ಟಿ ಸಂಹಾರ ಸ್ಥಿತಿ ಪರಮಾತ್ಮನಿಗಿಲ್ಲ, ಅದು ಅವನಿಗೆ ತನ್ನಿಂದ ತಾನೇ ಇದೆ. ಭಾಗವತ ಶ್ಲೋಕನೇ ಆಗಿದೆ ಅಲ್ಲಿ ಮುಂದೆ. ತಸ್ಮಾತ್ ನ ಹ್ಯಾತ್ಮನೋ ಮುಷ್ಮಾತ್ ಅನ್ಯೋ ಭಾವೋ ನಿರೂಪಿತಃ ನಿರೂಪಿತೇಯಂ ತ್ರಿವಿಧ. ತಾನೇ ತನಗೆ ಸೃಷ್ಟಿಯನ್ನು ಮಾಡ್ಕೊಳ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ದೀಪಾಂತರಂ ವಿದ್ಯುತ್, ಒಂದು ದೀಪದಿಂದ ಮತ್ತೊಂದು ದೀಪ ಹೇಗೆ ಹುಟ್ಟುತ್ತದೋ ಹಾಗೆ ಪರಮಾತ್ಮ ಒಂದು ರೂಪದಿಂದ ಇನ್ನೊಂದು ರೂಪ ಹುಟ್ಟುತ್ತದೆ. ತಾನೇ ಹುಟ್ಟಿಸ್ಕೊತಾನೆ, ಅದಂತ ತನಗೆ ತಾನೇ ಸೃಷ್ಟಿ ಮಾಡ್ಕೊಳ್ತಾನೆ. ಅವನು ತನಗೆ ತಾನೇ ಪಾಲನವನ್ನು ಮಾಡ್ಕೋತಾನಂತೆ. ಹೇಗೆ ಅಂದ್ರೆ ಈಗ ನಮಗೆ ನಾವೇ ಅಡಿಗೆ ಮಾಡ್ಕೊಂಡು ನಮ್ಮ ಮನೆ ನಾವೇ ಕಸ ಗುಡಿಸಿ ಸ್ವಚ್ಛ ಮಾಡ್ಕೊಂಡಂತೆ ಅಲ್ಲ. ಏತಾವತ್ ಕಾಲಂ ಆಶಿಷ್ಯೇ ಮಾನುಷೇಶ್ವಿತಿ ಚಿಂತನಂ ವಿಷ್ಣೋಸ್ತ್ರಾಣಂ ಸಮುದ್ದಿಷ್ಟಂ. ಕೃಷ್ಣನಾಗಿ ಬಂದೆ, ಅವತರಿಸಿದೆ, ಇನ್ನು 106 ವರ್ಷ ಈ ಜಗತ್ತಿನ ನಾನು ಇರ್ತೇನೆ ಅಂತ ಅನ್ನುವ ಸಂಕಲ್ಪ, ಇದೇ ಅವನ ರಕ್ಷಣೆ. ತನಗೆ ತಾನು ಮಾಡ್ಕೊಳ್ಳುವ ರಕ್ಷಣೆ, ಜಗತ್ತಿಗೆ ಮಾಡುವ ರಕ್ಷಣೆ ಬೇರೆ, ತನಗೆ ತಾನು ಮಾಡ್ಕೊಳ್ಳುವ ರಕ್ಷಣೆ ಅಂತ ಹೇಳ್ತಾರೆ. ವಿಷ್ಣೋಸ್ತ್ರಾಣಂ ಸಮುದ್ದಿಷ್ಟಂ ಸ್ವಸ್ಯೈವ ಸ್ವೇಚ್ಛೆಯೈವತು ದೀಪೇ ದೀಪಾಂತರಸ್ಯೇವ. ಒಂದು ದೀಪದಲ್ಲಿ ಇನ್ನೊಂದು ದೀಪ ಅಂತರ್ಗತವಾಗಿ ಕಾಣದೇ ಹೋಗುವಂತೆ ಕೃಷ್ಣ ರಾಮಾದಿ ರೂಪಗಳನ್ನ ತನ್ನ ಮೂಲ ರೂಪದಲ್ಲಿ ಏಕೀಕೃತ ಮಾಡಿಕೊಳ್ಳುವುದೇನಿದೆ ಅದಕ್ಕೆ ಸಂಹೃತಿ ಅಂತ ಕರೀತಾರೆ. ಅದನ್ನೆಲ್ಲ ಅಲ್ಲಿ ಮುಂದೆ ಹೇಳ್ತಾರೆ. ಅದರಿಂದ ಧನವಾನ್ ಅಂದ್ರೆ ದುಡ್ಡು ಉಳ್ಳವನು ಅಂತ ಅರ್ಥ. ವಿಷ್ಣು ನಾಶವಾನ್ ಹೌದು, ನಾಶ ಉಳ್ಳವನು, ಉತ್ಪತ್ತಿ ಉಳ್ಳವನು ಹೌದು, ಹಾಗೆ ಪಾಲನೆ ಉಳ್ಳವನು ಹೌದು. ಹೇಗೆಂದ್ರೆ ಇನ್ನೊಬ್ಬರನ್ನು ಪಾಲಿಸ್ತಾನೆ, ಹೌದು, ತನ್ನನ್ನು ತಾನು ಪಾಲಿಸ್ಕೋತಾನೆ, ತನ್ನನ್ನು ತಾನು ಹುಟ್ಟಿಸ್ಕೋತಾನೆ, ತನ್ನನ್ನು ತಾನು ನಾಶಪಡಿಸ್ಕೋತಾನೆ. ಇವೆಲ್ಲ ಅವನಿಗೆ ಇದ್ದೇ ಇದೆ ಅಂತ 28ನೇ ಅಧ್ಯಾಯದಲ್ಲಿ ಮುಂದೊಂದು ಕಡೆ ವರ್ಣನೆ ಮಾಡಿದ್ದಾರೆ. ದುರ್ವಿಭಾವ್ಯಂ ಅಂತ ಬಂತಲ್ಲ, ಆ ವಿಭಾವ್ಯಂ ಅಂತ ಬಂದಿದ್ರಿಂದ ಈ ಎಲ್ಲ ಶಬ್ದ ನೆನಪಿಗೆ ಬಂತು. ಯಾಕಂದ್ರೆ ಅಲ್ಲೇನಿದೆ, ಅನ್ಯೋ ಭಾವೋ ನಿರೂಪಿತ, ಬೇರೆಯವರಿಂದ ಇವರಿಗೆ ಹುಟ್ಟು ನಾಶ ಇತ್ಯಾದಿ ಇಲ್ಲ, ತನ್ನಿಂದಲೇ ತನಗೆ ಹುಟ್ಟು ನಾಶ ಪಾಲನೆ ಎಲ್ಲವೂ. ಆ ಭಾವ ಅಂದ್ರೆ ಆ 28ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ ಅದು, ಭಾವೋ ನಿರೂಪಿತ ಅಂತೇಳಿ. ಆ ಭಾವ ಇಲ್ಲಿ ದುರ್ವಿಭಾವ್ಯಂ ಅನ್ನೋದ್ರಿಂದ ನನಗೆ ನೆನಪು ಬಂತು, ಅದಕ್ಕಾಗಿ ಅದನ್ನು ಹೇಳಿದೆ ಅಷ್ಟೇ. ಮುಂದೆ 28ನೇ ಅಧ್ಯಾಯ ನೋಡುವಾಗ ಮತ್ತೊಂದ್ಸರಿ ನೋಡ್ತೇವೆ, ಈಗ ನೆನಪಿಗೆ ಬಂತಷ್ಟೇ. ಇದನ್ನು ನೀನು ತ್ರಿಗುಣಾತ್ಮಕ ಪ್ರಕೃತಿಯಿಂದ ನೀನು ಸೃಷ್ಟ ಮಾಡ್ತಿ, ಮತ್ತೆ ರಕ್ಷಿಸ್ತಿ, ಜಗತ್ತಿನಲ್ಲಿ ಅದನ್ನು ಪ್ರಳಯ ಕಾಲದಲ್ಲಿ ಅದನ್ನ ಲೀನವನ್ನಾಗಿ ಮಾಡ್ತಿ, ಮತ್ತೆ ಅದನ್ನು ಧರಿಸ್ತಿ ಕೂಡ. ಭಗವಾನ್ ಕೂರ್ಮ ರೂಪೇಣ ಬೃಹದಂಡ ಗೋಢ ಇತ್ಯುಚ್ಯತೆ, ದೊಡ್ಡ ಬೃಹತ್ತಾದ ಅಂಡವನ್ನು ನೀನು ಧರಿಸಿರ್ತೀನಿ ನಿನ್ನ ಮೇಲೆ. ಇಷ್ಟಾದರೂ ಕೂಡ ನಿನಗೆ ಯಾವುದೇ ಲೇಪ ಇಲ್ಲ, ಆಯಾಸವಿಲ್ಲ, ನಿನಗೆ ಅತ್ಯಂತ ಲವಲವಿಕೆಯಿಂದ ಉತ್ಸಾಹದಿಂದ ಈ ಕೆಲಸವನ್ನು ನೀನು ಮಾಡ್ತಾ ಹೋಗ್ತಿ. ನೀನು ಋಷಭ ಶಬ್ದ ವಾಚ್ಯನಾಗಿದ್ದೆ. ಸತ್ವಾತ್ಮನಾಂ ಋಷಭತೆ ಯಶಸ್ಸಿ ಪ್ರವೃದ್ಧ ಸತ್ಶ್ರದ್ಧಯ ಶ್ರವಣ ಸಂಭೃತಯ ಯಥಾ ಸ್ಯಾತ್. ಸಾತ್ವಿಕ ಸ್ವಭಾವದ ಜನರಿಗೆ ನಿನ್ನ ಕೀರ್ತಿಯ ಶ್ರವಣ ಮಾಡಿದಾಗ, ಶಾಸ್ತ್ರಗಳ ಮೂಲಕ ಪ್ರವಚನಗಳ ಮೂಲಕ ಅದನ್ನು ಶ್ರವಣ ಮಾಡಿದಾಗ ಒಂದು ಸಾತ್ವಿಕವಾದಂತಹ ಶುದ್ಧ ಹೊರಗೆ ಉಕ್ಕುತ್ತದೆ, ಹಾಲು ಉಕ್ಕಿದಂತೆ ಉಕ್ತಿರ್ತದೆ. ಅದರಿಂದ ಅವರ ಅಂತಃಕರಣವೂ ಕೂಡ ಶುದ್ಧ ಆಗ್ತಾ ಹೋಗ್ತದೆ. ಇವ್ರಿಗೆ ಇಷ್ಟೇನು ಲಾಭ ಇದೆಯೋ ಈ ಲಾಭ ಬೇರೆಯವರಿಗೆ ಆಗೋದಿಲ್ಲ. ತಾಮಸರಾದವರು ಮತ್ತು ರಾಜಸರಾದವರಿಗೆ ಅಂತಃಕರಣದ ಶುದ್ಧಿ ಆಗೋದಿಲ್ಲ. ಯಾಕೆಂತಂದ್ರೆ ಭಗವಂತನ ಲೀಲೆಗಳನ್ನು ಕೇಳಿದ ಅವರಿಗೆ ಈ ಆನಂದವೂ ಒಕ್ಕೋದಿಲ್ಲ, ಅದರಿಂದ ಅವರಿಗೆ ಲಾಭವಿಲ್ಲ. ಮತ್ತೆ ಅವರು ಸಚ್ಛುದ್ಧಯ ಶ್ರವಣ ಸಂಭೃತಯ ಯಥಾ ಸ್ಯಾತ್. ಏನೇ ವೇದಾಧ್ಯಯನ ಮಾಡಿದ್ರು, ಶಾಸ್ತ್ರ ಶ್ರವಣ ಮಾಡಿದ್ರು ಭಗವಂತನಲ್ಲಿ ಭಕ್ತಿ ಇಲ್ಲದ ಕಾರಣಕ್ಕಾಗಿ ಅವರಿಗದು ಲಾಭಕಾರಕ ಆಗೋದಿಲ್ಲ. ನಿನ್ನ ಪಾದವನ್ನ ಎಲ್ಲ ಋಷಿಗಳು ಕೂಡ ಮನಸ್ಸಿನಲ್ಲಿ ಧಾರಣೆ ಮಾಡಿರ್ತಾರೆ, ತ್ರಿಕಾಲದಲ್ಲಿ ಅದನ್ನು ಪೂಜಿಸ್ತಾರೆ. ಸಾತ್ವಿಕೈ ಸಮವಿಭೂತಿಭಿರಾತ್ಮವಿದ್ಭಿ. ಮತ್ತೆ ನಿನ್ನ ಪಾದವನ್ನ ಅವರು ಏನು ಪೂಜೆ ಮಾಡ್ತಾರೆ, ಆ ನಿನ್ನ ಪಾದ ಧೂಮಕೇತುವಿನಂತೆ ಅಂತಃಕರಣದಲ್ಲಿ ಧೂಮಕೇತುವಿನಂತೆ ಬಂದು ಎರಗಬೇಕು. ಧೂಮಕೇತು ಬಂದು ಎಲ್ಲ ಕಡೆ ಹಾವಳಿ ಮಾಡಿ ದೊಡ್ಡ ಒಂದು ಹೊಂಡ ತೋಡಿ ಇದ್ದ ಜೀವ ಸಂಕುಲವನ್ನು ನಾಶಪಡಿಸಿ ಬಿಡ್ತದಲ್ಲ, ಇದು ಧೂಮಕೇತು ನಮ್ಮಲ್ಲಿ ಬಂದ್ರೆ ವಿಷಯದ ವಾಸನೆಯನ್ನು ಸುಟ್ಟಾಕ್ತದೆ. ಸ್ಯಾನ್ನಸ್ತವಾಂಗ್ರಿ ರಶುಭಾಷಯ ಧೂಮಕೇತು. ಏನು ಬೇಡಬಾರ್ದೋ ಅದನ್ನು ಬೇಡ್ಲಿಕ್ಕೆ ಹೊರಟಿದ್ದೀವಿ, ಏನು ಮಾಡಬಾರ್ದು ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಈ ಕೆಟ್ಟ ಸಂಕಲ್ಪಗಳನ್ನೆಲ್ಲ
ನಿನ್ನ ಪಾದವೆಂಬ ಧೂಮಕೇತು ಅದು ನಾಶಪಡಿಸಿಬಿಡುತ್ತದೆ. ಯಶ್ಚಿಂತ್ಯತೆ ಪ್ರಯತಪಾಣಿಭಿರಧ್ವರಾಗ್ನೌ ತ್ರಯ್ಯ ನಿರುಕ್ತ ವಿಧಿನ, 3 ವೇದಗಳಲ್ಲಿ ಹೇಳಿದ ವಿಧಾನದಿಂದ ಯಜ್ಞ ನಿನ್ನ ಭಕ್ತರಾದವರು ಮಾಡ್ತಾರೆ. ಅವು ಮಾಡುವಾಗ ಹವಿಸ್ಸನ್ನ ಹಾಕ್ತಾರೆ, ಅಗ್ನಿಯಲ್ಲಿ ನಿನ್ನ ಪಾದವನ್ನು ಅವರು ಧ್ಯಾನಿಸ್ತಾರೆ. ನಿನ್ನ ಬಂಧಕ ಶಕ್ತಿ, ನಿನ್ನ ಮಾಯಾಶಕ್ತಿ ಏನಿದೆ ಅದನ್ನು ಅವರು ತಿಳಿಯುವ ಪ್ರಯತ್ನ ಪಡ್ತಾರೆ, ತಿಳಿಲಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ನಿನ್ನ ಶಕ್ತಿಯನ್ನು ತಿಳ್ಕೊಳ್ಳುವುದಕ್ಕಾಗಿಯೇ ಯಾವತ್ತೂ ನಿನಗೆ ಶರಣಾಗತರಾಗಿರ್ತಾರೆ, ನಿನ್ನ ಪಾದವನ್ನು ಅವರು ಧ್ಯಾನಿಸ್ತಾರೆ. ಅದನ್ನು ಭಾಗವತದಲ್ಲಿ ಈ ಕಪಿಲ ದೇವಹೂತಿಯರ ಸಂವಾದದ ಸಂದರ್ಭದಲ್ಲಿ ಅದನ್ನು ಹೇಳಿದ್ದಾರೆ. ಅದು ಹೇಗೆ ಅಂತಂದ್ರೆ, ನಾವು ಭಗವಂತನಿಗೆ ಶರಣಾಗತಿ ಯಾಕೆ ಆಗಬೇಕು ಅಂತಂದ್ರೆ, ನಮಗೆ ಪ್ರಕೃತಿ ಮತ್ತು ಪುರುಷರ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ಕೊಡು, ಜ್ಞಾನವನ್ನು ಕೊಡು ಅಂತ ಅವನನ್ನ ಈ ದೇವಹೂತಿ ಕೇಳಿರ್ಲಂತೆ. ತಂತ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ತ ಸಂಸಾರ ತರೋಃ ಕುಠಾರಂ ಜಿಜ್ಞಾಸಯ ಪ್ರಕೃತೇ ಪುರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ. ಇಲ್ಲಿ ಜಿಜ್ಞಾಸುಭಿ ಅಂತ ಬಂತು ನೋಡಿ ಈ 11ನೇ ಶ್ಲೋಕದಲ್ಲಿ. ನಿನ್ನ ಮಾಯೆಯನ್ನು ತಿಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆ ಅವರಿಗಿದೆ ಅಂತ. ದೇವಹೂತಿಗೂ ಕೂಡ ಪ್ರಕೃತಿ ಪುರುಷರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಜಿಜ್ಞಾಸೆ ಬಂದಿತ್ತು. ಅದರದ್ದು ನನಗೆ ನೆನಪಾಯ್ತು. ಯಾಕೆ ಪ್ರಕೃತಿ ಪುರುಷರ ಬಗ್ಗೆ ತಿಳ್ಕೊಳ್ಬೇಕು? ಪ್ರಕೃತಿ ಅಂತಂದ್ರೆ ಲಕ್ಷ್ಮೀದೇವಿ, ಪುರುಷ ಅಂತಂದ್ರೆ ಪರಮಾತ್ಮ, ಅವನನ್ನು ತಿಳ್ಕೊಳ್ಬೇಕು. ಅದಲ್ಲದೆ ಪ್ರತಿಯೊಬ್ಬರು ಕೂಡ ಪರಮಾತ್ಮನಿಂದ ಹಿಡಿದು ಎಲ್ಲ ಪುರುಷರು, ಎಲ್ಲ ಗಂಡಸರು ಕೂಡ ಪ್ರಕೃತಿಗಳೇ ಪುರುಷರೇ ಆಗಿದ್ದಾರೆ. ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲರೂ ಕೂಡ ಪ್ರಕೃತಿಗಳೇ ಆಗಿದ್ದಾರೆ. ಹೀಗೆ ಪ್ರಕೃತಿಯನ್ನ ಮತ್ತು ಪುರುಷನನ್ನು ತಿಳ್ಕೊಳ್ಳೋದು ಅಂತಂದ್ರೆ ಒಟ್ಟಾರೆ ಭಗವಂತನ ಎಲ್ಲ ಪ್ರತಿಬಿಂಬಗಳನ್ನು ತಿಳ್ಕೊಳ್ಳೋದು. ಬಿಂಬನಾದ ಪರಮಾತ್ಮ, ಅವನ ಪ್ರತಿಬಿಂಬವಾದಂತಹ ಸಕಲ ಜಗತ್ತು. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥ ಕಾಮಶಕ್ರೋ ಗುರುರ್ದಕ್ಷ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಸ್ತ ಕ್ರಮತಃ ಪುರುಷಾಖ್ಯಾಪಿ ಶಬ್ದಿತಾ. ನಾರಾಯಣನಿಂದ ಹಿಡಿದು ಎಲ್ಲಾ ಜೀವರು ಕೂಡ ಪುರುಷ ಅಂತ ಕರೆಸ್ಕೊಂಡಿದ್ದಾರೆ. ತತ್ಪತ್ನ್ಯ, ಇವರೆಲ್ಲರ ಪತ್ನಿಯರು. ಬಂಧ ಶಕ್ತಿಯಾದಂತಹ ಲಕ್ಷ್ಮೀದೇವಿ, ತತ್ಪತ್ನಿಯೋ ಬಂಧ ಶಕ್ತಿಶ್ಚ ಸ್ತ್ರೀಯ ಸರ್ವಾಹ ತಥಾ ಜಡ ಪ್ರಕೃತಿ, ಚೇತನ ಪ್ರಕೃತಿ, ಇವೆಲ್ಲವೂ ಪ್ರಕೃತಿಗಳೇ. ಆ ಪ್ರಕೃತಿಯನ್ನು ತಿಳ್ಕೋಬೇಕು ನಾನು ಅಂತ ಅವಳು ಜಿಜ್ಞಾಸೆ ಇತ್ತು. ಅದಕ್ಕಾಗಿ ಸಂಸಾರವೆಂಬ ವನಕ್ಕೆ ಕೊಡಲಿಯಂತಿರುವ ನಿನ್ನನ್ನು ನಾನು ಶರಣಾಗತಳಾಗಿದ್ದೇನೆ ಅಂತ ಅವಳು ಶರಣಾಗತಳಾದರು. ಈ ಯೋಗಿಗಳಿಗೂ ಕೂಡ ಆ ಪರಮಾತ್ಮನ ಮಾಯೆಯ ಜಿಜ್ಞಾಸೆ, ಯೋಗಿಭಿ ಆತ್ಮಮಾಯಾ ಜಿಜ್ಞಾಸುಭಿ, ಆ ಪರಮಾತ್ಮನ ಮಾಯೆಯನ್ನು ತಿಳಿಯ ಬಯಸುವಂತಹ ಯೋಗಿಗಳವರು. ಅದಕ್ಕಾಗಿ ಮಹಾತ್ಮ ಜಿಜ್ಞಾಸುಭಿ ಅಂದ್ರೆ ಭಗವಂತನ ಮಾಯಾತು ಮಹಿಮಾ ಪ್ರೋಕ್ತ, ಮಾಯಾ ಅಂದ್ರೆ ಮಹಿಮೆ, ಅದನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡುವ ಪರಮ ಭಾಗವತೈ ಯೋಗಿಭಿ ಅಧ್ಯಾತ್ಮ ಧ್ಯಾನ ಯೋಗೇನ, ಅವರು ನಿನ್ನನ್ನ ಧ್ಯಾನದಲ್ಲಿ ಕಾಣ್ತಾರೆ ಅಂತ 11ನೇ ಶ್ಲೋಕ. ಈ ಶ್ಲೋಕದ ಜೊತೆಗೆ 11ನೇ ಸ್ಕಂದದ 6ನೇ ಅಧ್ಯಾಯದ 11ನೇ ಶ್ಲೋಕದ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.